ಹಾಯ್, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ದಿನನಿತ್ಯದ ಹಾಗೆ ಇವತ್ತಿನ ಕೂಡ ಏನಪ್ಪ ಅಂತ ಕೇಳಿದ್ರೆ, ಈ ಇತಿಹಾಸದ ಕ್ವಶನ್ಗಳ ಸರಣಿ ಏನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ವಿವರಣೆಗೆ ಇಳಿಯೋಣ. ಸೊ ಅಖಾಡಕ್ಕೆ ಇಳಿಬೇಕಂದ್ರೆ ಏನಪ್ಪ ಅಂದ್ರೆ ಅಖಾಡದಲ್ಲಿ ಇರ್ತಕ್ಕಂಥ ಎಲ್ಲಾ ಶಸ್ತ್ರಾಸ್ತ್ರಗಳು ಏನಿರ್ಬೇಕು, ನಮಗೆ ಕಠಿಣವಾಗಿರ್ಬೇಕು. ಕಠಿಣವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳೆಲ್ಲ ಸರಳವಾಗಿ ಮಾಡ್ಕೋಬೇಕು. ಮತ್ತೆ ಗಟ್ಟಿಯಾದ ಅಸ್ತ್ರವನ್ನು ಹೊಂದಿರಬೇಕು. ಆ ಅಸ್ತ್ರವಿಲ್ಲದೇನಪ್ಪ ಅಂದ್ರೆ ನೀ ಏನನ್ನು ಗಳಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅಸ್ತ್ರವನ್ನ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಯುದ್ಧಗಳಲ್ಲಿ ಗೆಲ್ಲುವುದು ಸಹಜವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಅಸ್ತ್ರ ಯಾವುದಪ್ಪ ಅಂತ ಕೇಳಿದಾಗ ಇಲ್ಲಿರ್ತಕ್ಕಂಥ ಶಿಕ್ಷಣ. ಆ ಶಿಕ್ಷಣವನ್ನು ಪಡೆದುಕೊಂಡ್ರೆ ಯಾವ ಕೆಲಸ ಬೇಕಾದ್ರೂ ಮಾಡುವಂತ ಒಂದು ಕೆಪಾಸಿಟಿ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಐತಿ ಅಂತಕ್ಕಂಥದ್ದು. ಹಾಗಾದ್ರೆ ಓಕೆ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ತಡ ಮಾಡದೆ ಬನ್ನಿ, ಡೈರೆಕ್ಟ್ ಕ್ವಶನ್ ಏನಪ್ಪ ಅಂದ್ರೆ ಇಳಿದ್ಬಿಡೋಣ. ಸೊ ಇನ್ನೊಂದು ಗೊತ್ತಿರಲಿ, ಹಿಂದಿನಿಂದ ಬರ್ತಕ್ಕಂಥ ಎಲ್ಲಾ ಕ್ಲಾಸ್ಗಳೇನಪ್ಪ ಅಂದ್ರೆ 1/2 1/1 ನೋಡ್ಕೊತ ಬಂದ್ರೆ ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಆಗುತ್ತೆ. ಸೊ ಒಂದು ಕನೆಕ್ಟಿವಿಟಿ ಕಂಡು ಬರ್ತದ. ಸೊ ಅರ್ಧ ಬಂದ್ ಏನಪ್ಪ ಕ್ಲಾಸ್ ಕೇಳಿದ್ರಿಂದ ಏನಾಗ್ತದ, ಎಡವಟ್ ಆಗ್ಬಿಡ್ತದೆ. ಸೊ ಕ್ಲಿಯರ್ ಆಗಿ ಏನ್ ಮಾಡ್ರಿ, ಹಿಂದಿನಿಂದ ಕ್ಲಾಸ್ ಅನ್ನ ಕೇಳ್ಕೊಂತ ಬಂದ್ಬಿಡ್ರಿ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ನೋಡೋಣ ಬನ್ನಿ ನೆಕ್ಸ್ಟ್ ಕ್ವಶನ್. ಇನ್ನೊಂದ್ಸಲ ಈ ಒಂದು ಚಾನಲ್ಗೆ ಏನಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ. ಮತ್ತೆ ಬೆಲ್ ಐಕಾನ್ ಬಟನ್ ಒಂದು ಒತ್ತದ ಮೂಲಕ ಇರತಕ್ಕಂಥ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪ್ತಾವ ಅಂತೇಳಿ ಭಾವಿಸುತ್ತೇನೆ. ಹಾಗಾದ್ರೆ ಬನ್ನಿ ನೋಡ್ರಿ ಏನ್ ಕ್ವಶನ್ ಅದ ಅಂತ ಕೇಳಿದಾಗ, ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಅಂತ ಕೇಳಿದೆ. ಇದು ಆಲ್ಮೋಸ್ಟ್ ನಿನ್ನೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದೆ ನಾನು. ಈ ದೇವಾಲಯ ಬಗ್ಗೆ ಡಿಸ್ಕಷನ್ ನಿನ್ನೆ ಮಾಡಿದ್ದೆ. ಸೊ ಇವತ್ತಿನ ಕೂಡ ಸ್ವಲ್ಪ ಏನಪ್ಪ ಅಂದ್ರೆ ಮೇಲಿಂದ ನೋಡ್ಕೊಂತ ಹೋಗ್ಬಿಡೋಣ ಅಂತ. ಆಪ್ಷನ್ಸ್ ಒಂದು ಕೊಟ್ಟಿದ್ದಾರೆ, ಬಳಪದ ಕಲ್ಲು ಅಂತ ಕೊಟ್ಟಿದ್ದಾರೆ, ಅಮೃತಶಿಲೆ ಕಲ್ಲು ಅಂತ ಕೊಟ್ಟಿದ್ದಾರೆ, ಸೊ ಕಡಪ ಕಲ್ಲು ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಮರಳು ಕಲ್ಲು ಅಂತ ಕೊಟ್ಟಿದ್ದಾರೆ. ಆಯ್ತಾ? ಈ ಮರಳು ಕಲ್ಲು ಅಂತ ಕೂಡ ಅಂದ್ರೆ ಇದಕ್ಕೆ ಕೊಟ್ಟಿದ್ದಾರ ಅಂತ ಗೊತ್ತಿರ್ಬೇಕು. ಈ ಮರಳು ಕಲ್ಲಿಗೆ ಇನ್ನೊಂದ್ ಕಡೆ ಏನ್ ಕರೀತಾರೆ ಅಂತ ಸ್ಯಾಂಡ್ ಸ್ಟೋನ್ ಅಂತ ಕೂಡ ಕರೀತಾರೆ. ನೋಡ್ರಿ, ಯಾವ ಸ್ಟೋನ್ ಅಂತ ಕೇಳಿದ್ರೆ ಸ್ಯಾಂಡ್ ಸ್ಟೋನ್ ಅಂತ ಕೂಡ ಕರೀತಾರೆ, ಗೊತ್ತಿರಬೇಕು. ಹಾಗಾದ್ರೆ ಇದರ ಒಂದು ಆನ್ಸರ್ ಏನಾಗುತ್ತದ ಅಂತ ಕೇಳಿದಾಗ, ಬಾದಾಮಿ ಚಾಲುಕ್ಯರ ಕಲ್ಲುಗಳು ಮರಳು ಕಲ್ಲಿನಿಂದ ನಿರ್ಮಿಸಲಾಗಿದೆ ಅಂತ ನಾನು ನಿಮ್ಗೆ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಅಂದ್ರೆ ಕ್ವಶನ್ ಬಂದಾಗ ಅದರ ಥ್ರೋದಿಂದ ಹೇಳಿದೆ ನಾನು. ರೈಟಾ? ಓಕೆ, ಮರಳುಗಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಯಾವ ಕಾಲದಲ್ಲಿ ಅಂತ ಕೇಳಿದ್ರೆ ಬಾದಾಮಿಯ ಗುಹಾಲಯ ಕಾಲದಲ್ಲಿ. ಅದು ನಿನ್ನೆ ಕ್ಲಾಸ್ ಹೇಳಿದ್ರೆ ನೋಡ್ಕೋರಿ. ಓಕೆ, ಇಲ್ಲಿ ನೋಡ್ರಿ, ಬಳಪದ ಕಲ್ಲು ಅಂತ ಬಂದಾಗ ಇದು ಯಾರ ಕಾಲದಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಹೊಯ್ಸಳರ ಕಾಲದಲ್ಲಿ. ಇದು ಯಾವ ಕಾಲದಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಇದು ಹೊಯ್ಸಳರ ಕಾಲದಲ್ಲಿ ಏನಪ್ಪಾ ನಡೆದಿರ್ತಕ್ಕಂಥ ಒಂದು ಕಲ್ಲು. ಇದು ಹೊಯ್ಸಳರ ಒಂದು ದೇವಾಲಯಗಳ ನಿರ್ಮಾಣ ಮಾಡಲು ನಡೆದಿರ್ತಕ್ಕಂಥ ಕಲ್ಲು ಯಾವುದು ಅಂತ ಕೇಳಿದಾಗ ಈ ಬಳಪದ ಕಲ್ಲು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇದು ಮೃದುವಾಗಿರ್ತಕ್ಕಂಥ ಒಂದು ಕಪ್ಪು ಬಣ್ಣ ಹಸಿರು ಬಣ್ಣದ ಕಲ್ಲ ಟೈಪ್ ಕಂಡು ಬರ್ತದೆ ಇದು. ಓಕೆನಾ? ಓಕೆ, ಇನ್ನೊಂದು ಗೊತ್ತಿರ್ಬೇಕು, ಈ ಒಂದು ಕಲ್ಲಿನಿಂದ ಕಟ್ಟಲಾಗಿರ್ತಕ್ಕಂಥ ದೇವಾಲಯಗಳು ಅಂತ ಬಂದಾಗ, ಈ ಕಲ್ಲಿನಿಂದ ಕಟ್ಟಲಾಗಿರ್ತಕ್ಕಂಥ ಒಂದಿಷ್ಟು ದೇವಾಲಯಗಳು ಅಂತ ಬಂದಾಗ ನೋಡಿ, ಸ್ವಲ್ಪ ಹೇಳ್ತೀನಿ ನೋಡಿದಲ್ಲಿ. ಒಂದ್ ಯಾವ್ದಪ್ಪ ಅಂತ ಕೇಳಿದಾಗ ಹೊಯ್ಸಳ ದೇವಾಲಯ ಯಾವುದು ಅಂತ ಕೇಳಿದ್ರೆ ಚೆನ್ನಕೇಶವ ದೇವಾಲಯ ಅಂತ ಬರ್ತದೆ. ಒಂದು ಚೆನ್ನಕೇಶವ ದೇವಾಲಯ. ಒಂದು ಚೆನ್ನಕೇಶವ ದೇವಾಲಯ ಕಂಡು ಬರ್ತದೆ. ಇದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಬೇಲೂರು ಅಂತ ಹೇಳ್ತೀವಿ ಸರ್. ಏನು ಬೇಲೂರಲ್ಲಿ ಕಂಡು ಬರ್ತದೆ. ಓಕೆ, ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಹಳೆಬೀಡು ದೇವಾಲಯ ಅಂತ ಹೇಳ್ತೀವಿ ಸರ್. ಇನ್ನೊಂದು ಹಳೆಬೀಡು ದೇವಾಲಯ. ಇದು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಹಳೆಬೀಡಿನಲ್ಲಿ ಕಂಡು ಬರ್ತದೆ. ಸಾರಿ, ಹಳೆಬೀಡಿನಲ್ಲಿ ಒಂದು ದೇವಾಲಯ ಕಂಡು ಬರ್ತದೆ. ಯಾವುದು ಅಂತ ಕೇಳಿದ್ರೆ ಹೊಯ್ಸಳೇಶ್ವರ ದೇವಾಲಯ ಕಂಡು ಬರ್ತದೆ ಹಳೆಬೀಡು. ಹೊಯ್ಸಳೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಹಳೆಬೀಡಿನಲ್ಲಿ ಕಂಡು ಬರ್ತದ. ಸೊ ಇನ್ನೊಂದು ಗೊತ್ತಿರಲಿ, ಕೇಶವ ದೇವಾಲಯ ಅಂತ ಕಂಡು ಬರ್ತದೆ. ಇನ್ನೊಂದು ಕೇಶವ ದೇವಾಲಯ ಕಂಡು ಬರ್ತದ. ಕೇಶವ ದೇವಾಲಯ ಆಗಿರ್ಬೋದು, ಸೋಮನಾಥಪುರ ದೇವಾಲಯ ಆಗಿರ್ಬೋದು, ಇನ್ನೊಂದು ಸೋಮನಾಥಪುರ ದೇವಾಲಯ ಆಗಿರ್ಬೋದು, ಇದನ್ನು ಕೂಡ ಕಂಡು ಬರ್ತದ. ಲಕ್ಷ್ಮೀ ದೇವಾಲಯ ಆಗಿರ್ಬೋದು, ಯಾವುದು ಲಕ್ಷ್ಮೀ ದೇವಾಲಯ ಆಗಿರ್ಬೋದು, ಮತ್ತು ಏನೋ ಇನ್ನೊಂದು ಐತಲ್ಲ ದೊಡ್ಡ ಗದ್ದವಳ್ಳಿ ದೇವಾಲಯ ಆಗಿರ್ಬೋದು. ಕ್ಲಿಯರಾ? ಓಕೆ, ವೀರನಾರಾಯಣ ದೇವಾಲಯ ಆಗಿರ್ಬೋದು, ಬೆಳವಾಡಿಯಲ್ಲಿ ಕಂಡು ಬರ್ತದ. ಓಕೆ, ಬುಚೇಶ್ವರ ದೇವಾಲಯ ಆಗಿರ್ಬೋದು. ಇದನ್ನ ಬರ್ಕೋರಿ ಇಲ್ಲಿ, ಬುಚೇಶ್ವರ ದೇವಾಲಯ. ಸೊ ಈ ಬುಚೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಕೋರವಂಗಲ ಅಂತ ಹೇಳ್ತೀವಿ ನೋಡಿ. ಯಾವ ಅಂಗಲ ಅಂತ ಕೇಳಿದ್ರೆ ಕೋರವಂಗಲ ಅಂತ ಹೇಳ್ತಾರೆ.
ಓಕೆ, ಇಲ್ಲಿ ಏನಪ್ಪ ಕಂಡು ಬಂದಿರ್ತದೆ ಪೂರ್ವಮಂಗಲದಲ್ಲಿ. ಕ್ಲಿಯರ್. ಇವಾಗ ಕಾಲದಲ್ಲಿ ಯಾವ ಕಾಲದಲ್ಲಿ ಅಂತ ಕೇಳಿದಾಗ ಈ ಒಂದು ಹೊಯ್ಸಳ ಕಾಲ ನಡೆದಿರ್ತಕ್ಕಂಥ ಅಮೃತೇಶ್ವರ ದೇವಾಲಯ ಅಂತ ಕೂಡ ಕಂಡು ಬರ್ತೊಳಗೆ. ಓಕೆನಾ, ಅಮೃತಪುರ ಅಂತ ಹೇಳ್ತೀವಿ. ಹೊಯ್ಸಳ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅಮೃತೇಶ್ವರ ದೇವಾಲಯ. ಅಮೃತೇಶ್ವರ ದೇವಾಲಯ ಇದು ಯಾವ ಶೈಲಿಯಲ್ಲಿ ಇದೆ ಅಂತ ಕೇಳಿದ್ರೆ ಹೊಯ್ಸಳ ಶೈಲಿಯಲ್ಲಿದೆ. ಹೊಯ್ಸಳ ಶೈಲಿಯಲ್ಲಿದೆ. ಕ್ಲಿಯರ್ ಆಯ್ತಾ? ಓಕೆ, ಗೊತ್ತಿರ್ಬೇಕು. ಇನ್ನೊಂದು ಗೊತ್ತಿರುತ್ತೆ, ಇನ್ನೊಂದು ದೇವಾಲಯ ಬರ್ತದೆ ಯಾವ್ದಕ್ಕೆ, ಈಶ್ವರ ದೇವಾಲಯ ಅಂತೇಳಿ. ಈಶ್ವರ ದೇವಾಲಯ ಅಂತ ಬರ್ತದೆ ಸರ್, ಈಶ್ವರ ದೇವಾಲಯ. ಕ್ಲಿಯರಾ? ಈಶ್ವರ ದೇವಾಲಯ ಅಂತ ಅರಸೀಕೆರೆಯಲ್ಲಿ ಕಂಡು ಬರ್ತಾ ಇರೋದು. ಎಲ್ಲಿ ಕಂಡು ಬರ್ತದ? ಅರಸೀಕೆರೆಯಲ್ಲಿ. ಇದೇನಪ್ಪ, ಬಳಪದ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ದೇವಾಲಯಗಳದಾವ ಇವಲ್ಲ. ಕ್ಲಿಯರಾ? ಓಕೆ, ಅಂದ್ರೆ ಗೊತ್ತಿರ್ಬೇಕು. ಬಳಪದ ಕಲ್ಲು ಅಂತ ಬಂದ್ಬಿಟ್ರೆ ಎಲ್ಲಿ ಹೊಯ್ಸಳರಲ್ಲಿ. ಇನ್ನೊಂದು ಯಾವ್ದು ಕಲ್ಲು, ಅದು ಮರಳು ಕಲ್ಲು ಅಂತ ಕೇಳ್ಬಿಟ್ರೆ ಅಲ್ಲಿ ಬಾದಾಮಿ ಚಾಲುಕ್ಯ ಕಲ್ಲು. ಗೊತ್ತಿರ್ಬೇಕು, ರೈಟಾ? ಓಕೆ, ಅಲ್ಲಿ ಇನ್ನೊಂದು ಆಪ್ಷನ್ಸ್ ಇತ್ತು ನೋಡಿ, ಯಾವುದು ಅಂತ ಕೇಳಿದಾಗ ಅಲ್ಲಿ ಇನ್ನೊಂದು ಆಪ್ಷನ್ಸ್ ಇತ್ತು, ಅಮೃತ ಶಿಲೆ ಕಲ್ಲು ಅಂತ ಕೊಟ್ಟಿತ್ತು ನೋಡ್ರಲ್ಲಿ. ನೋಡ್ರಲ್ಲಿ, ಸೊ ಅಮೃತ ಶಿಲೆ ಅಂತ ಕೊಟ್ಟಿದ್ದು ನೋಡ್ರಲ್ಲಿ. ಅಮೃತ ಶಿಲೆ ಅಂತ ಕೊಟ್ಟರು ಸರ್. ಅಮೃತ ಶಿಲೆ ಅಂದ್ರೆ ಇದೇನಪ್ಪಾ ಅಂತ ಕೇಳಿದ್ರೆ ಶ್ವೇತ ಸಂಗಮರ ಮರ ಅಂತ ಹೇಳ್ತೀವಿ. ಹಾಗಾದ್ರೆ ಅಮೃತ ಶಿಲೆ ಅತಿ ಹೆಚ್ಚಾಗಿ ಎಲ್ಲಿ ಬಳಕೆ ಇತ್ತು ಅಂತ ಕೇಳಿದ್ರೆ ಇದು ಮೊಘಲರಲ್ಲಿ. ಎಲ್ಲಿ ಬಳಕೆ ಇತ್ತು? ಮೊಘಲರಲ್ಲಿ. ನೋಡ್ರಿ, ಅಮೃತ ಶಿಲೆ ಕಲ್ಲಿನಿಂದ ಏನೇನು ನಿರ್ಮಾಣ ಆಗ್ಯಾವ ಅಂತ ಬಂದಾಗ ಇದೇನಪ್ಪ ಅಂದ್ರೆ ಈ ಶಿಲೆ ಏನೈತಿಲ್ಲ, ಇದಕ್ಕೆ ಬಿಳಿ ಮಾರ್ಬಲ್ ಶಿಲೆ ಅಂತ ಕೂಡ ಕರೀತಾರೆ. ಇದಕ್ಕೆ ಬಿಳಿ ಮಾರ್ಬಲ್ ಕಲ್ಲು ಇರ್ತದೆ ಇದು ಒಂದು. ಓಕೆ, ಬಿಳಿ ಮಾರ್ಬಲ್ ಕಲ್ಲು ಇರ್ತದೆ, ಇದು ಗೊತ್ತಿರಬೇಕು. ಓಕೆ, ಇದರಿಂದ ನಿರ್ಬಂಧವಾಗಿರುತ್ತೆ. ಮತ್ತೆ ಇನ್ನೊಂದು ಇದು ಮಿನುಗುವ ಬಣ್ಣ ಅಂತ ಟೈಪ್ ಇರ್ತದೆ. ಮಿನುಗುವ ಬಣ್ಣ ಅಥವಾ ಸೂಕ್ಷ್ಮವಾಗಿ ಕಾಣುವಂತ ಬಣ್ಣ ಇರ್ತದೆ. ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಜೈನ ಗುಹಾಲಯಗಳಲ್ಲಿ. ಜೈನ ಗುಹಾಲಯಗಳ ಅಥವಾ ಜೈನ ದೇವಾಲಯಗಳಲ್ಲಿ ಕಂಡು ಬರ್ತದ. ಗುಹಾಲಯಗಳಲ್ಲಿ ಕಂಡು ಬರ್ತದ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ? ಜೈನ ಗುಹಾಲಯಗಳಲ್ಲಿ. ಇನ್ನು ಯಾವ ಅಂದ್ರೆ ಸ್ವಲ್ಪ ನೋಡ್ಕೊತಾ ಹೋದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ಲ. ಏನಪ್ಪಾ ಅಂತ ಕೇಳಿದ್ರೆ ಒಂದು ಗೊತ್ತಿರ್ಬೇಕು, ಏನಪ್ಪಾ ಅಂತ ಕೇಳಿದ್ರೆ ದಿಲ್ವಾರ ಜೈನ ಗುಹಾಲಯ ಅಂತ ಕಂಡು ಬರ್ತದೆ. ಯಾವುದು? ದಿಲ್ವಾರ ಜೈನ ಗುಹಾಲಯ. ದಿಲ್ವಾರ ಜೈನ ಗುಹಾಲಯ ಕಂಡು ಬರ್ತದೆ. ಸೊ ಇದರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇದರಲ್ಲಿ ಕಂಡು ಬರ್ತದೆ. ಇದು ಏನಪ್ಪ, ಇಲ್ಲಿ ಎಲ್ಲಿ ಕಂಡು ಬರ್ತದ? ಮೌಂಟ್ ಅಬುನಲ್ಲಿ. ಮೌಂಟ್ ಅಬು. ಸೊ ರಾಜಸ್ಥಾನದ ಮೌಂಟ್ ಅಬು ಅಂತ ಹೇಳ್ತೀವಲ್ಲ, ಮೌಂಟ್ ಅಬುನಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕು. ಎಲ್ಲಿ ಕಂಡು ಬರ್ತದೆ? ರಾಜಸ್ಥಾನದಲ್ಲಿ ಗೊತ್ತಿರಬೇಕು, ರೈಟ್? ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತ ಕೇಳಿದಾಗ ರಣಕಪುರ ಜೈನ ದೇವಾಲಯ ಅಂತ ಬರ್ತಾವ ನೋಡ್ರಿ. ಯಾವ ಪುರ ಅಂತ ಕೇಳಿದ್ರೆ ಇಲ್ಲಿ ಬರೀತೀನಿ ನೋಡ್ರಿ, ರಣಕಪುರ ಜೈನ ಗುಹಾಲಯ ಅಥವಾ ಜೈನ ದೇವಾಲಯ ಅಂತ ಕೇಳ್ತೀವಿ. ಸೊ ಇದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಇದನ್ನು ಕೂಡ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಇದನ್ನು ಕೂಡ ಎಲ್ಲಿ ಕಂಡು ಬರ್ತದೆ? ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಇದು ಏನು ವಿಶೇಷ ಅಂತ ಕೇಳಿದ್ರೆ 1444 ಕಂಬಗಳಿಂದ ನಿರ್ಮಾಣವಾಗಿದೆ. 44 ಕಂಬಗಳು ಇದ್ದವು ಇದೇ ಕಲ್ಲಿನಿಂದ. ಎಲ್ಲವೂ ಕೂಡ ಭಿನ್ನವಾಗಿದ್ದವು. ಎಲ್ಲವೂ ಕೂಡ ವಿಭಿನ್ನವಾಗಿದ್ದವು. ಇದನ್ನು ಕೂಡ ಗೊತ್ತಿರಬೇಕು, ರೈಟ್? ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತದೆ ಶತ್ರುಂಜಯ ಅಂತೇಳಿ. ಇನ್ನೊಂದು ಯಾವುದು? ಶತ್ರುಂಜಯ ಗುಹಾಲಯ ಅಂತ ಕಂಡು ಬರ್ತದ. ಏನಪ್ಪಾ ಅಂತ ಕೇಳಿದ್ರೆ ಶತ್ರುಂಜಯ ಗುಹಾಲಯ ಇದು ಶತ್ರುಂಜಯ ಗುಹಾಲಯ ಮತ್ತು ಇದು ಎಲ್ಲಿ ಕಂಡು ಬರ್ತದೆ? ಗುಜರಾತಲ್ಲಿ ಕಂಡು ಬರ್ತದೆ. ಇದು ಎಲ್ಲಿ? ಗುಜರಾತಲ್ಲಿ ಕಂಡು ಬರ್ತದ. ಇದಕ್ಕೆ ಇನ್ನೊಂದು ಪಾಳಿತಾಣದ ಗುಹಾಲಯ ಅಂತ ಕೂಡ ಕರೀತಾರೆ. ಯಾವ ತಾಣ? ಪಾಳಿತಾಣ ಅಂತ ಕರೀತಾರೆ. ಕೆಲವೊಂದ್ ಕಡೆ ಕರೆಯಲ್ಲ. ಓಕೆ, ಇಲ್ಲಿ ಇನ್ನೊಂದು ಗುಹಾಲಯ ಐತೆ ನೋಡಿ. ಯಾವ್ದು ಕೇಳಿದ್ರೆ ತಾರಂಗ ಅಂತ ಐತೆ ನೋಡ್ರಿ. ತಾರಂಗ ಗುಹಾಲಯ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದಪ್ಪ ತಾರಂಗ ಗುಹಾಲಯ ಅಂತ ಕೇಳ್ತಾ ಹೋದಾಗ ಇದನ್ನು ಕೂಡ ಗುಜರಾತಲ್ಲಿ ಕಂಡು ಬರ್ತದೆ. ಇದನ್ನು ಕೂಡ ಎಲ್ಲಿ ಕಂಡು ಬರ್ತದೆ? ಗುಜರಾತಲ್ಲಿ ಕಂಡು ಬರ್ತದೆ. ಯಾವುದು? ತಾರಂಗ ಗುಹಾಲಯ, ರೈಟ್? ಹಾಗೂ ಇನ್ನೊಂದು ಬರ್ತದೆ ಗಿರ್ನಾರ್ ಜೈನ ಗುಹಾಲಯ. ಗಿರ್ನಾರ ಜೈನ ದೇವಾಲಯ ಕಂಡು ಬರ್ತದ. ಸೊ ಜೈನ ದೇವಾಲಯ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಇದು ಕೂಡ ಗುಜರಾತಲ್ಲಿ ಕಂಡು ಬರ್ತದೆ. ಇದು ಕೂಡ ಎಲ್ಲಿ ಕಂಡು ಬರ್ತದೆ? ಗುಜರಾತಲ್ಲಿ ಕಂಡು ಬರ್ತದೆ. ಓಕೆ, ಇವೆಲ್ಲ ಜೈನ ಗುಹಾಲಯದು. ಇವೆಲ್ಲ ಏನಪ್ಪ ಅಂದ್ರೆ ಜೈನ ಗುಹಾಲಯಗಳು. ಇನ್ನು ಹಿಂದೂ ಗುಹಾಲಯಗಳು ಸ್ವಲ್ಪ ಅದಾವ ನೋಡ್ರಿ. ಇಲ್ಲಿ ಹಿಂದೂ ಗುಹಾಲಯಗಳು ಅಂತ ಬಂದಾಗ ಹಿಂದೂ ಗುಹಾಲಯಗಳು ಅಂತ ಕಂಡು ಬರ್ತಾವ ನೋಡ್ರಿ. ಓಕೆ, ನೋಡ್ರಿ ಹಿಂದೂ ಗುಹಾಲಯಗಳು. ಒಂದ್ ಯಾವ್ದಪ್ಪ ಅಂತ ಕೇಳಿದಾಗ ಅಕ್ಷರಧಾಮ ದೇವಾಲಯ ಅಂತ ಕಂಡು ಬರ್ತಾವ. ಒಂದು ಯಾವುದು? ಅಕ್ಷರಧಾಮ ದೇವಾಲಯ. ಸೊ ಅಕ್ಷರಧಾಮ ದೇವಾಲಯ ಇದೆಲ್ಲಿ ಕಂಡು ಬರ್ತದೆ? ದೆಹಲಿಯಲ್ಲಿ ಕಂಡು ಬರ್ತದೆ. ದೆಹಲಿಯಲ್ಲಿ ಕಂಡು ಬರ್ತದ. ಸೊ ಇದು ಕಲ್ಲು ಈ ದೇವಸ್ಥಾನ ಹೆಂಗ್ ನಿರ್ಮಾಣ ಮಾಡಕ ಕೇಳಿದ್ರೆ ಗೊತ್ತಿರ್ಬೇಕು. ಮಾರ್ಬಲ್ ಮತ್ತು
ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಮರಳು ಕಲ್ಲು. ಮಾರ್ಬಲ್ ಮತ್ತು ಮರಳು ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಇದು. ಯಾವುದು ಅಂತ ಕೇಳಿದ್ರೆ ಈ ಒಂದು ಅಕ್ಷರಧಾಮ ದೇವಾಲಯ ಅಂತ ಮಾರ್ಬಲ್ ಮತ್ತು ಮರಳು ಕಲ್ಲಿನ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಅಂತ ಹೇಳ್ತೀವಿ. ಸೊ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಬಿರ್ಲಾ ಮಂದಿರ ಅಂತ ಬರ್ತದೆ. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಬಿರ್ಲಾ ಮಂದಿರ. ಈ ಬಿರ್ಲಾ ಮಂದಿರ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕಾಣುತ್ತೆ ಜೈಪುರ ಆಗಿರ್ಬೋದು, ಜೈಪುರ, ದೆಹಲಿ ಆಗಿರ್ಬೋದು ಮತ್ತು ಹೈದರಾಬಾದ್ ಆಗಿರ್ಬೋದು ಇತ್ಯಾದಿಗಳಲ್ಲಿ ಕಾಣುತ್ತದೆ. ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಇದೆಲ್ಲಿ ಕಾಣುತ್ತೆ ಜೈಪುರ ಆಗಿರ್ಬೋದು, ದೆಹಲಿ ಆಗಿರ್ಬೋದು ಮತ್ತು ಹೈದರಾಬಾದಲ್ಲಿ ಕಾಣುತ್ತದೆ. ಇದು ಮುಖ್ಯವಾಗಿ ಏನಪ್ಪಾ ಅಂತ ಕೇಳಿದ್ರೆ ಬಿಳಿ ಮಾರ್ಬಲ್ ಕಲ್ಲಿನಿಂದ ಕಟ್ಟಡಗಳು. ಮುಖ್ಯವಾಗಿ ಏನ್ ಮಾಡ್ಯಾರ ಬಿಳಿ ಮಾರ್ಬಲ್ ಕಲ್ಲಿನಿಂದ ನಿರ್ಮಾಣ ಮಾಡಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಕೇಳ್ತಿರ್ತಾನೆ. ಸೊ ಡೀಪ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಇದೇನಪ್ಪ ಇಲ್ಲಿ ನಿಮ್ಗೆ ಅಲ್ಲಿ ಸಿಗಲ್ಲ. ಸೊ ಹುಡುಕಾಡ್ಕೊಂಡು ತಂದು ಹೇಳ್ತಾ ಇದೀವಿ. ಸೊ ಯೂಸ್ ಮಾಡ್ಕೋ ಇದನ್ನ ಕ್ಲಿಯರ್ ಆದಷ್ಟು ಯೂಸ್ ಮಾಡ್ಕೊ. ಓಕೆ, ಇನ್ನೊಂದು ಕಂಡು ಬರ್ತದೆ ಯಾವ್ದಪ್ಪ ಇಸ್ಕಾನ್ ದೇವಾಲಯ ಅಂತ ಕಂಡು ಬರ್ತದೆ ನೋಡಿ. ಇನ್ನೊಂದು ಯಾವುದು ಇಸ್ಕಾನ್ ದೇವಾಲಯ ಅಂತ ಕಂಡು ಬರ್ತದೆ. ಸೊ ಇಸ್ಕಾನ್ ದೇವಾಲಯ ಅಂತ ಬಂದಾಗ ಇಸ್ಕಾನ್ ದೇವಾಲಯ ಇದೇನಪ್ಪಾ ಅಂತ ಕೇಳಿದಾಗ ಇದು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಕಂಡು ಬರ್ತದೆ. ಇದು ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಕಂಡು ಬರ್ತದ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಕಂಡು ಬರ್ತದೆ. ಕ್ಲಿಯರ್ ಆಯ್ತಾ? ಹೋಗಿ ಇಲ್ಲಿ ಇನ್ನೊಂದು ಮಾತಾಡೋಣ ಏನಪ್ಪಾ ಅಂತ ಕೇಳಿದ್ರೆ ಹುಮಾಯೂನ ಏನಿದಾನಲ್ಲ, ಸೊ ಮೊಘಲ ಸಂತತಿ ಅರಸ ಈ ಹುಮಾಯೂನ ಈತನ ಒಂದು ಸಮಾಧಿ ಕೂಡ ಏನ್ ಮಾಡ್ತದೆ, ಈತನ ಸಮಾಧಿ ಕೂಡ ಕಂಡು ಬರ್ತದ. ಇದು ಎದರಿಂದ ಕಂಡು ಬರ್ತದೆ ಸಮಾಧಿ ಅಂತ ಕೇಳಿದ್ರೆ ಬಿಳಿ ಅಮೃತ ಶಿಲೆಯಿಂದ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸಮಾಧಿ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಈ ಒಂದು ಹುಮಾಯೂನ್ ಸಮಾಧಿ. ಓಕೆ, ಇದೇನಪ್ಪಾ ಅಂತ ಕೇಳಿದ್ರೆ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದಕ್ಕೆ ಏನ್ ಕರಿತೀವಿ ಅಂತ ಕೇಳಿದ್ರೆ ಇದಕ್ಕ ಮೊಘಲರ ಅಡಗುತಾಣ ಅಂತ ಕೂಡ ಕರೀತಾರೆ. ಯಾವ ಅಡಗುತಾಣ? ಮೊಘಲರ ಅಡಗುತಾಣ ಅಂತ ಕೂಡ ಕರೀತಾರ. ಮತ್ತೆ ಇದು ಸುಮಾರು 42 ಎಕರೆಗಳಲ್ಲಿ ಹಬ್ಬಿತ್ತು. ಸುಮಾರು 42 ಎಕರೆಗಳಲ್ಲಿ ಹಬ್ಬಿತ್ತು ಅಂತ ಹೇಳ್ತೀವಿ. ಇದು ನಿರ್ಮಾಣ ಮಾಡಿದವರು ಯಾಕಪ್ಪ ಅಂತ ಹೇಳಿದಾಗ ಅಕ್ಬರ್ ಎಂಬ ವ್ಯಕ್ತಿ ನಿರ್ಮಿಸಿದ. ಯಾರು ನಿರ್ಮಿಸಿದ? ಅಕ್ಬರ್ ಎಂಬ ವ್ಯಕ್ತಿ ಮಾಡಿದ. ಇದನ್ನ ನಿರ್ಮಿಸಿದ ಅಕ್ಬರ್ಗಿಂತ ಏನಪ್ಪಾ ಅಂದ್ರೆ ಆತನ ತಾಯಿನೇ ಹೇಳ್ತಾರೆ. ಯಾರ ತಾಯಿ ಅಂತ ಕೇಳಿದಾಗ ಈ ಹಮೀದಾ ಬಾನು ಬೇಗಮ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಈ ಹುಮಾಯೂನ ಪತ್ನಿ ಯಾರು ಅಂತ ಕೇಳಿದ್ರೆ ಹಮೀದಾ ಬಾನು ಬೇಗಂ ಇವಳು ಏನ್ ಮಾಡಿರ್ತಾಳ ಅಂತ ಕೇಳಿದ್ರೆ ನಿರ್ಮಾಣ ಮಾಡ್ತಾಳ ಅಂತ ಹೇಳ್ತಾರೆ. ಮುಂದೆ ಅಕ್ಬರ್ ಅದಕ್ಕೆ ಪ್ರಸಿದ್ಧವಾಗಿ ಏನ್ ಮಾಡ್ತಾನೆ ಮತ್ತಿಷ್ಟು ಜಾಸ್ತಿ ಇದು ಮಾಡ್ತಾನೆ ಅಂತ ಹೇಳ್ತಾರ. ರೈಟಾ? ಓಕೆ, ಈ ಒಂದು ಅಮೃತಶಿಲೆಯ ಒಂದು ಶಿಲ್ಪಿ ಯಾರಾಗಿದ್ದ ಅಂತ ಹೇಳಿದ್ರೆ ಗೊತ್ತಿರಬೇಕು. ಇದರ ಒಂದು ಶಿಲ್ಪಿ ಅಂತ ಬಂದ್ಬಿಟ್ರೆ ಹೇಳ್ತಾರೆ ಮಿರ್ಜಾ ಘಿಯಾಸ್ ಎಂಬ ವ್ಯಕ್ತಿ. ಮಿರ್ಜಾ ಘಿಯಾಸ್ ಎಂಬ ವ್ಯಕ್ತಿ ಏನಾಗಿದ್ದು ಒಂದು ಶಿಲ್ಪಿ ಆಗಿದ್ದು ಗೊತ್ತಿರಬೇಕು. ಪರ್ಷಿಯನ್ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಿದ್ರು. ಓಕೆನಾ? ಇದು ಭಾರತದಲ್ಲಿ ಮೊದಲ ಗಾರ್ಡನ್ ಟೋಂಬ್ ಅಂತ ಕೂಡ ಕರೀತಾರೆ. ಇದು ಏನಪ್ಪಾ ಅಂದ್ರೆ ಇದು ಭಾರತದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸಮಾಧಿಯನ್ನ ಮೊದಲ ಗಾರ್ಡನ್ ಟೋಂಬ್ ಅಂತ ಕೂಡ ಕರೀತಾರೆ. ಟೋಂಬ್ ಅಂದ್ರೆ ಸಮಾಧಿ, ಗಾರ್ಡನ್ ಟೋಂಬ್ ಅಂದ್ರೆ ಸಮಾಧಿಯ ಒಂದು ಗಾರ್ಡನ್ ಅಂತ ಅಂತ ಕೂಡ ಏನ್ ಮಾಡ್ತಾರೆ ಅದಕ್ಕೆ ಕರೀತಾರೆ. ಓಕೆ, ಗೊತ್ತಿರ್ಬೇಕಿವಲ್ಲ. ಓಕೆ, ಹಾಗೆ ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ ತಾಜ್ ಮಹಲ್ ಒಂದು ಕೇಳ್ಬೋದು. ಈ ತಾಜ್ ಮಹಲ್ ಕೂಡ ಏನ್ ಮಾಡ್ಯಾರ ಅಂತ ಬಿಳಿ ಅಮೃತ ಶಿಲೆ ನಿರ್ಮಿಸಿದ್ದಾರೆ. ತಾಜ್ ಮಹಲ್ ಯಾವ ಮಹಲ್ಗೆ? ತಾಜ್ ಮಹಲ್ ಕೂಡ. ಸೊ ತಾಜ್ ಮಹಲ್ ಬಗ್ಗೆ ನಿಮಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಆಲ್ಮೋಸ್ಟ್. ಸೊ ತಾಜ್ ಮಹಲ್ ಇದು ಶ್ವೇತ ಸಂಗಮರಮರ ಮತ್ತು ಬಿಳಿ ಅಮೃತ ಶಿಲೆ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಅಮೃತ ಶಿಲೆ ಕಲ್ಲಿನಿಂದ ಏನಾಗಿದೆ ನಿರ್ಮಾಣವಾಗಿದೆ. ಸೊ ಉಸ್ತಾದ್ ಈಸಾ ಅಂತ ಏನಾಗಿದೆ ಅಂತ ಇದು ಶಿಲ್ಪಿ ಆಗಿದೆ ಅಂತ ಹೇಳಿದೆ. ಶಹಜಾನ್ ಏನಪ್ಪ ನಿರ್ಮಾಣ ಮಾಡಿದ? ಯಾರು? ಶಹಜಾನ್ ಏನ್ ಮಾಡಿದ? ನಿರ್ಮಾಣ ಮಾಡಿದ್ದ. ಸೊ ಇದು ಸುಮಾರು 22 ವರ್ಷಗಳ ಕಾಲ 20 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಒಂದು ಕಟ್ಟಡ ಇದು. ಯಾವುದು? ತಾಜ್ ಮಹಲ್ ಅಂತ 20 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಕಟ್ಟಡ. 20,000 ಕಾರ್ಮಿಕರು ಇಲ್ಲಿ ಏನ್ ಮಾಡ್ಯಾರ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಕ್ಲಿಯರ್? ತಾಜ್ ಮಹಲ್ ಅಂತ ಬಂದಾಗ ಶಹಜಾನ್ ಇದು ಯಾರ ನೆನಪಿಗೆ ಕಟ್ಟಿಸಿದ? ಇಲ್ಲಿ ಮಮತಾಜ್ ನೆನಪಿಗೆ ನಿರ್ಮಿಸಿರ್ತಕ್ಕಂಥ ಒಂದು ಸಮಾಧಿ ಆಗಿರ್ತಕ್ಕಂಥದ್ದು ಯಾವುದು? ತಾಜ್ ಮಹಲ್ ಅಂತ ಹೇಳ್ತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಎಲ್ಲವನ್ನು ಕೂಡ ನೋಟ್ಸ್ ಅನ್ನು ಮಾಡ್ಕೊಳ್ಳಿ, ಸರಿಯಾಗಿ ನೋಟ್ಸ್ ಅನ್ನು ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ರೈಟ್, ಬನ್ನಿ ನೋಡ್ರಿ. ಕ್ವಶನ್ ಏನ್ ಕೊಟ್ಟಾಗ ಅಂತ ಹೇಳಿದಾಗ ಸತ್ಯಾರ್ಥ ಪ್ರಕಾಶವನ್ನು ಬರೆದವರು ಯಾರು ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆನಪಿರ್ಬೇಕು. ಇಂಥ ಕ್ವಶನ್ಗಳು ಜಾಸ್ತಿ ರೈಸ್ ಮಾಡ್ತಾನೆ ಅಂತದ್ದು. ಹಾಗಾದ್ರೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊತಾ ಹೋಗ್ಬಿಡೋಣ. ಸೊ ಆಪ್ಷನ್ಸ್ ಏನ್ ಕೊಟ್ಟಾಗ ಅಂತ ಹೇಳಿದ್ರೆ ಒಂದು ಜ್ಯೋತಿಬಾ ಫುಲೆ ಅಂತ ಕೊಟ್ಟಿದ್ದಾರೆ. ಸೊ 2 ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸೊ 3 ಸ್ವಾಮಿ ವಿವೇಕಾನಂದ ಅಂತ ಕೊಟ್ಟಿದ್ದಾರೆ. ಸೊ 4 APJ ಅಬ್ದುಲ್ ಕಲಾಂ ಅಂತ ಕೊಟ್ಟಿದ್ದಾರೆ. ನೋಡೋಣ ಆನ್ಸರ್ ಮಾಡಿ.
ನೋಡ್ರಿ ಫಸ್ಟ್ ಯಾರು ಕೇಳ್ತದಾಗ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಬರೆದವ್ರು ಯಾಕಂದ್ರೆ ಆನ್ಸರ್ ಏನಪ್ಪಾ ಅಂತ ಕೇಳ್ತದಾಗ ಗೊತ್ತಿರುವಾಗ ನಿಮ್ಗೆಲ್ಲ ಗೊತ್ತದ ಸ್ವಾಮಿ ದಯಾನಂದ ಸರಸ್ವತಿ ಎಂಬ ವ್ಯಕ್ತಿ. ಯಾವ ಸರಸ್ವತಿ? ಸ್ವಾಮಿ ದಯಾನಂದ ಸರಸ್ವತಿ ಅಂದ್ರೆ ಇದು ಸತ್ಯಾರ್ಥ ಪ್ರಕಾಶ ಕೃತಿಯನ್ನ ಬರೆದವರು. ಓಕೆ, ಇದೇ ಕೃತಿಯಲ್ಲಿ ಏನ್ ಹೇಳ್ತಾರ ಅಂತ ಕೇಳ್ತದಾಗ ಇವರು ಇದೇ ಕೃತಿಯಲ್ಲಿ ಹೇಳ್ತಾರ ವೇದಗಳ ಕಾಲದಲ್ಲಿ ಏನಪ್ಪ ಅಂದ್ರೆ ಆರ್ಯರು ಏನ್ ಮಾಡ್ಯಾರ ಅಂತ ಕೇಳ್ತದಾಗ ಆರ್ಯರು ಟಿಬೇಟಿನಿಂದ ಭಾರತಕ್ಕೆ ವಲಸೆ ಬಂದರು ಅಂತ ಹೇಳ್ತಾರೆ. ಭಾರತಕ್ಕೆ ವಲಸೆ ಬಂದರು ಅಂತ ಹೇಳ್ತಾರೆ. ಟಿಬೇಟಿನಿಂದ ಭಾರತಕ್ಕೆ ವಲಸೆ ಬಂದವರು ಯಾರಪ್ಪ ಅಂತ ಕೇಳ್ತದಾಗ ಆರ್ಯರು ಅಂತೇಳಿ ಎಲ್ಲಿ ಹೇಳ್ತಾರೆ? ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ಹೇಳ್ತಾರೆ. ರೈಟಾ? ಓಕೆ, ಇನ್ನೊಂದು ಗೊತ್ತಿರಲಿ, ಇವು ಏನಪ್ಪಾ ಅಂತ ಕೇಳಿದ್ರೆ ಆರ್ಯ ಸಮಾಜದ ಸ್ಥಾಪಕರು ಕೂಡ ಹೌದು. ಆರ್ಯ ಸಮಾಜದ ಸ್ಥಾಪಕರು. ಓಕೆ, ಆರ್ಯ ಸಮಾಜ ಸ್ಥಾಪಕರು ಎರಡಾಯ್ತು. ಓಕೆ, ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಇವು ವೇದಗಳೇ ಪರಮ ಪ್ರಾಮಾಣ್ಯ ಎಂದು ಸಾರಿದರು. ಇದು ಬಹಳ ಇಂಪಾರ್ಟೆಂಟ್ ಬರ್ಕೋ ಇಲ್ಲಿ. ವೇದಗಳೇ ಪರಮ ಪ್ರಾಮಾಣ್ಯ ಅಂತ ಬರ್ತದೆ. ವೇದಗಳೇ ಪರಮ ಪ್ರಾಮಾಣ್ಯ ಎಂದು ಸಾರಿದರು. ಇದೇ ರೀತಿ ಏನಪ್ಪ ಅಂದ್ರೆ ಇನ್ನೊಂದು ಕ್ವಶನ್ ಕೊಡ್ತಾರೆ, ವೇದಗಳಿಗೆ ಹಿಂದಿರುಗಿ ಅಂತ ಕೊಡ್ತಾರೆ ಸರ್. ವೇದಗಳಿಗೆ ಏನಪ್ಪ ಅಂದ್ರೆ ಹಿಂದಿರುಗಿ ಅಂದ್ರೆ ಮರಳಿ ಹೋಗಿ. ಮತ್ತು ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಇವರ ಹೆಸರು. ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂತ ಕೇಳಿದ್ರೆ ಇವ್ರ ಹೆಸರು. ಈಗನ ಮೊದಲ ಬಾರಿಗೆ ಯಾವುದು ಅಂತ ಕೇಳಿದ್ರೆ ಸ್ವರಾಜ್ಯ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ಇವ್ರು ಇನ್ನೊಂದೇನೋ ಅಂತ ಕೇಳ್ತದ ಗೊತ್ತಿರ್ಬೇಕು. ಇವು ಮೂಢನಂಬಿಕೆ ಆಗಿರ್ಬೋದು, ಜಾತಿ ಭೇದ, ಅಂಧ ವಿಚಾರಗಳೆಲ್ಲ ಕೂಡ ಏನ್ ಮಾಡಿದ್ರು? ನಿಷೇಧ ಮಾಡಿದ್ರು. ಓಕೆನಾ? ಇವರ ಪ್ರಮುಖ ಕೃತಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಸತ್ಯಾರ್ಥ ಪ್ರಕಾಶ ಅಂತ ಒಂದು. ಇವ್ರು ಏನ್ ಮಾಡ್ತಾರ? ವೇದಗಳಿಗೆ ಹಿಂದಿರುಗಿ ಅಂತ ಕೊಟೇಶನ್ ಕೊಡ್ತಾರ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರಬೇಕು. ವೇದಗಳಿಗೆ ಹಿಂದಿರುಗಿ ಅಂತ ಕೊಟೇಶನ್ ಕೊಡ್ತಾರೆ. ಸೊ ಸ್ವರಾಜ್ಯ ಎಂಬ ಪದವನ್ನ ಬಳಸ್ತಾರ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಸ್ವಲ್ಪ ಜ್ಯೋತಿಬಾ ಫುಲೆಯವರ ಬಗ್ಗೆ ನೋಡ್ರಿ ಏನದ ಅಂತ ನೋಡ್ತಾ ಹೋದಾಗ, ಜ್ಯೋತಿಬಾ ಫುಲೆ ಅಂತ ಬಂದಾಗ ನೋಡ್ರಿ ಇನ್ನೊಂದು ಗೊತ್ತಿರಲಿ, ಈ ದಯಾನಂದ ಸರಸ್ವತಿ ಅವ್ರದ್ದು ಇವ್ರು ಎಲ್ಲಿಂದ ಎಲ್ಲಿ ತನಕ ಇರ್ತಾರ ಅಂತ ಕೇಳಿದಾಗ 1824 ಹಿಡಿದು 1883 ನೋಡ್ರಿ. ಸ್ವಲ್ಪ ಗೊತ್ತಿರ್ಬೇಕು ಇವ್ರ ಬಗ್ಗೆ. ಮುಂದೆ ಏನಪ್ಪಾ ಅಂತ ಕೇಳಿದಾಗ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಅಲ್ಲಿ ಏನ್ ಮಾಡ್ತೀನಿ, ಇವ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಇನ್ನೊಂದು ಸ್ವಲ್ಪ ಕೊಟ್ಟಿರ್ತೀನಿ. ಕ್ಲಿಯರ್? ಓಕೆ, ಹಾಗಾದ್ರೆ ಜ್ಯೋತಿಬಾ ಫುಲೆ ನೋಡ್ರಿ. ಜ್ಯೋತಿಬಾ ಫುಲೆ ಅಂತ ಬಂದಾಗ ಬಂದಿರ್ತಾರೆ. ರೈಟ್? ಇವರೊಬ್ಬ ಸಾಮಾಜಿಕ ಸುಧಾರಕ ಚಿಂತಕರಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದಾಗ ಸ್ತ್ರೀ ಶಿಕ್ಷಣ ಅಂತ ಬರ್ತದೆ. ಸ್ತ್ರೀಯರಿಗೆ ಶಿಕ್ಷಣ ನೀಡುವುದು ಮತ್ತು ದಲಿತರಿಗೆ ಶಿಕ್ಷಣ ನೀಡುವುದಾಗಿರುವುದು ಮತ್ತು ಶೋಷಿತ ವರ್ಗದವರಿಗೆ ಶಿಕ್ಷಣ ನೀಡುವುದಾಗಿರ್ಬೋದು. ಅವರ ಹಕ್ಕುಗಳ ಪರವಾಗಿ ಹೋರಾಡುವುದಾಗಿರ್ಬೋದು. ಇಲ್ಲಿ ಎಲ್ಲವನ್ನು ಸ್ಥಾಪನೆ ಮಾಡಿದ್ರು. ಓಕೆನಾ? ಮತ್ತೆ ಇಲ್ಲಿ ಇವೆಲ್ಲ ಪರವಾಗಿ ಹೋರಾಟ ಮಾಡ್ತಾರೆ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಯಾವ ಸಂಸ್ಥೆ ಅಂತ ಕೇಳಿದಾಗ ಗೊತ್ತಿರಬೇಕು, ಸತ್ಯಶೋಧಕ ಸಮಾಜ. ಅಂತ ಇದನ್ನ ಸಂಸ್ಥಾಪಿಸಿದ್ರು. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ದಲಿತರ ಪರವಾಗಿ, ಬಡವರ ಪರವಾಗಿ, ಶೋಷಿತ ವರ್ಗದವರ ಪರವಾಗಿ ಅವ್ರಿಗೆ ಶಿಕ್ಷಣ ಕೊಡಿಸಬೇಕು ಅಂತೇಳಿ. ಮತ್ತೆ ಇವ್ರ ಪತ್ನಿ ಯಾರಪ್ಪ ಅಂತ ಗೊತ್ತಿರ್ಬೇಕು ನಿಮ್ಗೆಲ್ಲ, ಸಾವಿತ್ರಿ ಬಾಪುಲೆ. ಸೊ ಮೊದಲ ಮಹಿಳಾ ಒಂದು ಶಿಕ್ಷಕಿ ಅಂತ ಹೇಳ್ತೀವಿ ಸರ್. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ, ಇವನ್ನ ಈ ಜ್ಯೋತಿಬಾ ಫುಲೆ ಇವನ್ನ ಏನಪ್ಪ ಅಂದ್ರೆ ರಾತ್ರಿ ಹೊತ್ತಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇವನ್ನ ಹೇಳ್ಕೊಡ್ತಿದ್ವಿ. ಯಾಕಂದ್ರೆ ಅವರ ಮನೆಯಲ್ಲಿ ಹೆಂಗಿತ್ತು ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯುವಂತಿರ್ಲಿಲ್ಲ. ಅವಾಗ ಜ್ಯೋತಿಬಾ ಫುಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮನೆಯಲ್ಲಿ ಏನ್ ಮಾಡ್ತಾರೆ, ಯಾರಿಗೆ ಗೊತ್ತಾಗಲ್ಲ ಅಂತ ಕೂಡ ಏನ್ ಮಾಡ್ತಾರೆ, ಅವ್ರಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಾರೆ. ಅವಾಗ ಆ ವ್ಯಕ್ತಿ ಆ ಒಂದು ಜ್ಯೋತಿಬಾ ಫುಲೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಇರ್ತಕ್ಕಂತ ಒಂದು ಸ್ಥಾನವನ್ನ ಬಿಟ್ಟು ಏನಪ್ಪ ಅಂದ್ರೆ ಅವಮಾನವನ್ನ ಎಲ್ಲವನ್ನು ಸಹಿಸಿಕೊಂಡು, ಮನೆಯಲ್ಲಿ ಇರ್ತಕ್ಕಂಥ ಅವಮಾನಗಳನ್ನು ಸಹಿಸಿಕೊಂಡು, ಜನ ಹೇಳುವಂತ ಮಾತುಗಳನ್ನು ಕೇಳಿಸ್ಕೊಂಡು ಆ ಸಾವಿತ್ರಿಬಾಯಿ ಫುಲೆ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬ ಶಿಕ್ಷಕಿಯಾಗಿ ಹೊರಹೊಮ್ತಾರೆ, ಶಿಕ್ಷಣವಂತರಾಗಿ ಹೊರಹೊಮ್ತಾರೆ. ಅವ್ರು ಹೇಳ್ತಾರೆ ಶಿಕ್ಷಣಕ್ಕೆ ಇರುವಂತ ತಾಕತ್ತು ಯಾವುದಕ್ಕಲ್ಲ, ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಸೊ ಸ್ತ್ರೀಯರಿಗೆ ಶಿಕ್ಷಣ ನೀಡಲು ಮುಂದಾಗಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತ ಕೇಳಿದಾಗ ಸಾವಿತ್ರಿಬಾಯಿ ಫುಲೆ. ಅವ್ರು ಯಾರ ಪತ್ನಿ ಅಂತ ಕೇಳಿದ್ರೆ ಜ್ಯೋತಿಬಾ ಫುಲೆ ಅವರ ಪತ್ನಿ ಸರ. ಓಕೆ, ಸಮಾಜದಲ್ಲಿ ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಬದಲಾವಣೆಗಳನ್ನು ತಂದಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಇವರು, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಗಳು.
ಶಿಕ್ಷಣದ ಪರವಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ಅವಾಗ ನಡೆದಿರ್ತಕ್ಕಂಥ ಘಟನೆಗಳ ಪರವಾಗಿ ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತಿದ್ರು. ದಲಿತರು ಏನಪ್ಪಾ ಅಂದ್ರೆ ದಲಿತರಿಗೆ ಬ್ರಾಹ್ಮಣ ವರ್ಗದವರು ಹೀನಾಯವಾಗಿ ನೋಡ್ತಾ ಇದ್ರು. ಸೊ ಹೋಗಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಬೇಕಾಗಿತ್ತಪ್ಪ ಅಂದ್ರೆ ಅವ್ರ ಬಗ್ಗೆ ಅವಹೇಳನ ಮಾತಾಡೋದಾಗಿರ್ಬೋದು. ಇನ್ನೊಂದು ಘಟನೆ ಗೊತ್ತಿರ್ಬೇಕು ನಿಮ್ಗೆ ಹೇಳ್ತೀನಿ ನಾನು. ಈ ಸಾವಿತ್ರಿಬಾಯಿ ಫುಲೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಶಿಕ್ಷಕರು ಅಂದ್ರೆ ಟೀಚರ್ಸ್ಗಳು ಹೇಳಕ್ ಹೋಗ್ಲಕ್ಕ ಇಟ್ ಮೀನ್ಸ್ ಟೀಚಿಂಗ್ ಮಾಡಕ್ ಹೋಗ್ಬೇಕಾದ್ರೆ ಇಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ಮಾಡ್ತಿದ್ರು ಅಂತ ಹರಕಾಗಿರ್ತಕ್ಕಂಥ ಸೀರೆ ಇಟ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಚಲೋ ಸೀರೆ ಇಟ್ಕೊಂಡು ಹೋದ್ರೆ ಜನ ಏನ್ ಮಾಡ್ತಾರೆ ಎಲ್ಲಿ ಹೊಂಟಾಳ ಅಂತ ಹೇಳಿ ನೋಡ್ತಾರೆ ಅಂತೇಳಿ ಇರ್ತಕ್ಕಂಥ ಹಳೆ ಬಟ್ಟೆಯನ್ನು ಹಾಕೊಂಡ್ಕೊಂಡು ಹೋಗ್ತಾ ಇದ್ರು. ಹೋಗಿ ಅಲ್ಲೇನಪ್ಪಾ ಅಂತ ಕೇಳಿದ್ರೆ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಹಳೆ ಬಟ್ಟೆನ ಬಿಚ್ಚಿ ಮತ್ತೆ ಬರ್ಬೇಕಾದ್ರೆ ಅದೇ ಹಳೆ ಬಟ್ಟೆ ಬಿಚ್ಚಿ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಕ್ಲಾಸ್ನ ಮಾಡಿ ಮತ್ತೆ ಬರ್ಬೇಕಾದ್ರೆ ಅದೇ ಹಳೆ ಬಟ್ಟೆ ಹಾಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಹೊಸ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾರೆ ಅಂತ ನೋಡಿ ಆ ನಡೆದಿರ್ತಕ್ಕಂಥ ಶಿಕ್ಷಣದ ಕ್ರಾಂತಿ ಕೂಡ ಎಲ್ಲಿ ನಿಂದಿಸ್ತಾರೆ ಅನ್ನೋ ಭಯದಿಂದ ಏನಪ್ಪಾ ಆ ರೀತಿ ಮಾಡ್ತಾ ಇದ್ರು. ಅವಾಗ ಅಂತ ಕಷ್ಟದಲ್ಲಿ ಆ ರೀತಿ ಶಿಕ್ಷಣ ಕ್ರಾಂತಿ ಮಾಡಿದಾಗ ಇವಾಗಂತೂ ನಮ್ಮ ಹತ್ರ ಶಿಕ್ಷಣ ಪಡ್ಕೊಳ್ಳೋಕೆ ಬಹಳಷ್ಟು ಆದಿ ಅಲ್ವಾ. ಸೊ ಪಡ್ಕೊಂಡು ಯೂಸ್ ಮಾಡ್ಕೊಳ್ಳೋ ಅಂತ ಕ್ಲಿಯರಾ? ಓಕೆ. ಈ ಒಂದು ನೋಡಿ ಜ್ಯೋತಿಬಾ ಫುಲೆ ಅವ್ರದ್ದು ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಏನದವ ಅಂತ ಕೇಳಿದಾಗ ಕೃತಿಗಳದಾವ ನೋಡ್ರಿ. ಕೃತಿಗಳು ಏನದವ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆಲ್ಲ. ಓಕೆ. ಒಂದೇನಪ್ಪಾ ಅಂತ ಕೇಳಿದಾಗ ಗುಲಾಮಗಿರಿ ಇದ್ರಲ್ಲಿ ಬಹಳ ಬೆಸ್ಟ್ ಬರ್ತಾವ ಅಂದ್ರೆ ದೇಶವನ್ನ ಗುಲಾಮಗಿರಿ ಇದ್ದಾಗ ಗುಲಾಮಗಿರಿ ಇದ್ರೆ ಮನುಷ್ಯನ ಯಾವ ರೀತಿ ಬೆಳೆಯುವುದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತದೆ ಇದರಲ್ಲಿ. ರೈಟಾ? ಇನ್ನೊಂದು ಗೊತ್ತಿರ್ಬೇಕು. ಇನ್ನೊಂದು ಗೊತ್ತಿರೋದು ಏನು ಅಂತಂದ್ರೆ ಶ್ವೇತಕಾರ್ಯ ಇದು ಯಾ ನೋಡ್ರಿ. ಶ್ವೇತಕಾರ್ಯ ಚ ಆಸೂಡ ಅಂತ ಒಂದು ಕೃತಿ. ಕ್ಲಿಯರ್? ಇದನ್ನು ಕೂಡ ಏನಪ್ಪ ಇವರ ಕೃತಿ ಆಗಿರ್ತಕ್ಕಂಥದ್ದು ಯಾವುದು? ಜ್ಯೋತಿಬಾ ಫುಲೆ ಅವ್ರದ್ದು ಅಂತೇಳಿ ನಾವು ಮಾಡ್ತೀವಿ ನೋಡ್ತೀವಿ. ಇನ್ನು ಇವ್ರ ನಂತರ ಏನಪ್ಪ ಅಂದ್ರೆ ಜ್ಯೋತಿಬಾ ಫುಲೆ ನಂತರ ಇನ್ನೊಬ್ಬರು ಬರ್ತಾರೆ ಯಾಕಪ್ಪ ಅಂತಂದ್ರೆ ಇಲ್ಲೇ ಬರ್ದು ಬಿಡ್ತೀವಿ ನೋಡ್ರಿ. ಸ್ವಾಮಿ ವಿವೇಕಾನಂದರು. ಸೊ ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸಾಮ್ ಪರ್ಪಸ್ ಎಷ್ಟು ಬೇಕಷ್ಟು ಹೇಳ್ತೀನಿ. ಸೊ ವ್ಯಕ್ತಿತ್ವ ಅಂತ ಬಂದಾಗ ಕೂತಾಗ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಹೇಳೋದೇನಪ್ಪ ಅಂದ್ರೆ ಅಷ್ಟು ಟೈಮ್ ಭಾಳ ಹೋಗುತ್ತೆ, ಭಾಳ ಆಗುತ್ತೆ. ಸೊ ಎಕ್ಸಾಮ್ ಪರ್ಪಸ್ ಆಗಿ ಏನ್ ಹೇಳ್ಬೇಕಂತ ಅದನ್ನ ಹೇಳ್ಬಿಡ್ತಿರ್ತೀವಿ. ಸೊ ಇವ್ರೇನಪ್ಪ ಅಂದ್ರೆ ಇವ್ರ ಒಂದು ಮೊದಲ ಹೆಸರು ಅಂತ ಗೊತ್ತಿರ್ಬೇಕು. ಏನಪ್ಪ ವಿಶ್ವನಾಥ ದತ್ತ ಅಂತ ಹೇಳ್ತಾರೆ. ಇವ್ರ ಮೊದಲ ಹೆಸರು ವಿಶ್ವನಾಥ ದತ್ತ ಅಂತ ಹೇಳ್ತಾರ. ರೈಟಾ? ಓಕೆ. ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಈ ಸ್ವಾಮಿ ವಿವೇಕಾನಂದರಪ್ಪ ಯಾರ ಶಿಷ್ಯರಾಗಿದ್ದರು ಅಂತ ಕೇಳಿದಾಗ ರಾಮಕೃಷ್ಣ ಪರಮಹಂಸ ಅವರ ಒಂದು ಪರಮಹಂಸ ಅವರ ಶಿಷ್ಯರಾಗಿದ್ದರು. ರಾಮಕೃಷ್ಣ ಪರಮಹಂಸ ಏನಾಗಿದ್ರು? ಶಿಷ್ಯರಾಗಿದ್ದರು. ಓಕೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರ್ಬೇಕು. 1893 ಏನ್ ಮಾಡಿದ್ರು ಅಂತ ಕೇಳಿದಾಗ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ಸೊ ನಿಮ್ಗೆ ಹಿಂದೆ ಹೇಳಿದೆ ನಾನು, ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಲು ಇಲ್ಲಿ ಇರ್ತಕ್ಕಂಥ ಮೈಸೂರಿನ ಒಡೆಯರ ಹತ್ರ ಧನ ಸಹಾಯವನ್ನು ಪಡೆದುಕೊಂಡು ಹೋಗಿರು ಅಂತ ಹೇಳಿದ್ದೆ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಏನಪ್ಪ ಅಂದ್ರೆ ಸಮ್ಮೇಳನದಲ್ಲಿ ಭಾಗಿಯಾಗಿರ್ತಾರೆ. ಸೊ ಅವಾಗ ಏನಪ್ಪ ಅಂದ್ರೆ ಬಹಳ ಬೆಸ್ಟ್ ಆಗಿರ್ತಕ್ಕಂಥ ಘಟನೆ ಇದೊಂದು. ಇಡೀ ನಮ್ಮ ದೇಶವನ್ನ ಇಡೀ ಜಗತ್ತಿಗೆ ಏನಪ್ಪಾ ಅಂದ್ರೆ ವಿಶ್ವಗುರು ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ ಇದು. ರೈಟಾ? ಅವಾಗ ಏನಪ್ಪಾ ಅಂದ್ರೆ ಇಲ್ಲಿ ಅಮೆರಿಕ ಹೋಗಿರ್ತಾರೆ. ಚಿಕಾಗೋದಲ್ಲಿ ಏನಪ್ಪಾ ಅಂದ್ರೆ ಭಾಷಣವನ್ನು ಮಾಡಿ ಸುಮಾರು 1-1.5 ಗಂಟೆಗಳ ಕಾಲ ಭಾಷಣ ಮಾಡಿ ಆ ದೇಶದಲ್ಲಿ ಭಾರತ ದೇಶದ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಸಮ್ಮೇಳನ ಇದು. ಒಬ್ಬ ಜನಿವಾರ ಹಾಕೊಂಡು ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ ಅಂತ ಹೋಗಿ ಕೇವಲ ಸನ್ಯಾಸಿ ಒಂದು ಪಟ್ಟದಿಂದ ತನ್ನ ಜ್ಞಾನದಿಂದ ಇಡೀ ದೇಶವನ್ನು ಆಳ್ತಾನ ಅಂತ ಹೇಳಿದ್ರೆ ಇನ್ನು ಯಾವ ಖಡ್ಗದಿಂದ ಆಳಕ್ಕಾಗಲ್ಲ. ಸೊ ಜ್ಞಾನದಿಂದ ಏನ್ ಬೇಕಾದ್ರೆ ಆಳಬಹುದು ಅಂತೇಳಿ ಹೇಳ್ತಾರೆ. ರೈಟ್? ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು, ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳು ಕೂಡ ಅದಾವೆ. ಇವ್ರು ಯಾವ್ದು? ಸ್ವಾಮಿ ವಿವೇಕಾನಂದರು ಬರ್ತೀವಿ ನೋಡಿಲಿ. ಇವ್ರ ಕೃತಿಗಳು ರಾಜಯೋಗ ಇವು ಅತಿ ಹೆಚ್ಚಾಗಿ ಎದಕ್ಕೆ ಪ್ರೋತ್ಸಾಹ ನೀಡಿರು ಅಂತ ಕೇಳಿದಾಗ ಅತಿ ಹೆಚ್ಚಾಗಿ ಇವರು ಧ್ಯಾನಕ್ಕೆ ಪ್ರೋತ್ಸಾಹ ನೀಡಿದ್ರು. ಧ್ಯಾನಕ್ಕಾಗಿ ನೋಡಿ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತ ಇವ್ರೇನಪ್ಪ ಅತಿ ಹೆಚ್ಚು ಎದಕ್ಕೆ ಒಂದು ಪರಿಶ್ರಮ ಪಟ್ಟಿರು ಅಂತ ಕೇಳಿದ್ರೆ ಧ್ಯಾನ, ಮೆಡಿಟೇಷನ್ಗಾಗಿ ಅದರಲ್ಲಿ ಬಹಳ ನಿಪುಣ ವ್ಯಕ್ತಿ ಆಗಿದ್ರು. ಯಾಕಪ್ಪ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ. ಓಕೆ. ಇವ್ರೇನಪ್ಪ ಅಂದ್ರೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಎಲ್ಲರಿಗೂ ಗೊತ್ತಿರ್ಬೇಕು. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಹೇಳ್ತಾರೆ. ಅಂತೇಳಿ ಒಂದು ಹೇಳ್ತಾರೆ. ಈ ಕೊಟೇಶನ್ ಕೊಡ್ತಾರೆ. ಈ ಕೊಟೇಶನ್ ನಾವು ಕರೆಕ್ಟ್ ಆಗಿ ಓದಿದ್ರೆ ಎದ್ದೇಳಿ ಅಂತ 2 ಬಾರಿ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, 1 ಬಾರಿ ಹೇಳಿದ್ರೆ ಮನುಷ್ಯನ ಪೇಷನ್ಸ್ ಕಳ್ಕೋಬಹುದು. ಆದ್ರೆ 2 ಬಾರಿ ಎದ್ದೇಳಿ ಅಂತ ಹೇಳ್ತಾರ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ನಾವೇನಪ್ಪ ಅಂದ್ರೆ ನಮ್ಮ ಗೋಲ್ ಅನ್ನ ಮುಟ್ಟಬಹುದು ಅನ್ನೋ ಒಂದು ಉದ್ದೇಶದಿಂದ.
ಓಕೆ, ಇವಾಗ ದಿನವನ್ನ ಸ್ವಾಮಿ ವಿವೇಕಾನಂದ ದಿನವನ್ನ ಏನಿಂದ ಆಚರಣೆ ಮಾಡ್ತೀವಿ ಬೇಕಿದ್ರೆ ಯುವಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯುವಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಗೊತ್ತಿರಬೇಕು. ಸೊ ಯುವಕರ ದಿನ ಅಂದ್ರೆ ಭಾರತ ದೇಶವನ್ನು ಏನಾದ್ರೂ ಮುಂದೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಆ ದೇಶದಲ್ಲಿ ಇರತಕ್ಕಂಥ ಒಂದು ಯುವ ಕ್ರಾಂತಿಕಾರಿಗಳು ಅಥವಾ ಯುವಕರ ಪ್ರತಿಭೆ ಆಗಿರ್ಬೋದು, ಯುವಕರ ಉದ್ಯೋಗ ಆಗಿರ್ಬೋದು, ಯುವಕರ ಶಿಕ್ಷಣ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಾದ್ರೂ ಯುವಕರು ಏನಪ್ಪ ಅಂದ್ರೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಮುಂದಾದ್ರೆ ಅವರನ್ನು ತಡೆಯಕ್ಕೆ ಯಾವ ಶಕ್ತಿಯಿಂದಲೂ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಅದೇ ಯುವಕರು ಏನಪ್ಪ ಇವತ್ತಿಗೆ ನಾವು ಕೂಡ ಯುವಕರಾಗಿ ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ಕೂಡ ಏನಿರಲ್ಲ, ಅರಿವು ಇರಲ್ಲ, ಜ್ಞಾನ ಇರಲ್ಲ, ಪರಿಜ್ಞಾನ ಇರಲ್ಲ. ಅದನ್ನೆಲ್ಲ ಅರ್ಥಕೊಂಡು ಮುಂದೆ ಹೋಗ್ಬೇಕನ್ನೋದು ಆ ಸ್ವಾಮಿ ವಿವೇಕಾನಂದ ಒಂದು ಆಶೆ ಇತ್ತು ಅಂತ. ಓಕೆ, ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ. ಯಾಕಪ್ಪ ಅಂತ ಇನ್ನೂ ಸ್ವಾಮಿ ವಿವೇಕಾನಂದ ಬಗ್ಗೆ ಸಿಕ್ಕಾಪಟ್ಟು ಹೇಳ್ಬೇಕು. ನೋಡೋಣ, ಯಾವಾಗ ಒಂದು ಪರ್ಸನಾಲಿಟಿ ಕ್ಲಾಸ್ ಅಂತ ಬಂದಾಗ ಅವ್ರ ಬಗ್ಗೆ ಹೇಳಿರ್ತೀನಿ ನಾನು, ರೈಟಾ? ಓಕೆ, ಇಲ್ಲಿ ಇನ್ನೊಬ್ಬ ನೋಡ್ರಿ, APJ ಅಬ್ದುಲ್ ಕಲಾಂ ಅವರು. ಸೊ ಗ್ರೇಟ್ ಪರ್ಸನಾಲಿಟಿ ಇದು, APJ ಅಬ್ದುಲ್ ಕಲಾಂ. ಇವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನಿದ್ದೆಯಲ್ಲಿ ಕಾಣೋದು ಕನಸಲ್ಲ, ನಿದ್ದೆಗೆ ಎಡಿಸಿದಂತೆ ಮಾಡೋದು ನಿಜವಾದ ಕನಸು ಅಂತ ಹೇಳ್ತಾರೆ. ಯಾವತ್ತು ಕೂಡ ಇವ್ ಒಂದು ಮಾತು ಹೇಳ್ತಿರ್ತಾರೆ, ಏನಪ್ಪಾ ಅಂತಂದ್ರೆ ಥಿಂಕ್ ಬಿಗ್ ಅಂತ ಹೇಳ್ತಾರೆ. ಅಂದ್ರೆ ನೀನು ಯೋಚನೆ ಏನ್ ಮಾಡ್ತೀವಿ ಇವತ್ತು ಕೂಡ ದೊಡ್ಡದಾಗಿರ್ತಕ್ಕಂಥ ಯೋಚನೆ ಮಾಡು, ಯಾಕಂದ್ರೆ ಚಿಕ್ಕದಾಗಿರ್ತಕ್ಕಂಥ ಯೋಚನೆಗಳು ನಡೆಯಕ್ ಕೊಡಲ್ಲ ಅಂತ ಹೇಳ್ತಾರೆ. ದೊಡ್ಡದಾಗಿ ಯೋಚನೆ ಮಾಡಿದ್ರೆ ನಿಂಗೆ ಏನಪ್ಪ ಅಂದ್ರೆ ಆ ಸ್ಥಾನಕ್ಕೆ ಹೋಯ್ತವೆ, ನಿನ್ಗೊಂದು ಗೌರವ ಕೊಡ್ತವೆ. ನೀನ್ ದೊಡ್ಡದಾಗಿ ಯೋಚನೆ ಮಾಡಿದ್ರೆ, ದೊಡ್ಡದಾಗಿ ಏನಾದ್ರು ಡ್ರೀಮ್ ನೋಡಿದ್ರೆ, ಆ ಡ್ರೀಮ್ ಮುಟ್ಟಕ್ಕೆ ನಿನ್ಗೆ ಭಯ ಬಂದ್ಬಿಡ್ತದ. ಡ್ರೀಮ್ ಮುಟ್ಟಕ್ಕೆ ನಿನ್ಗೆ ಏನ್ ಮಾಡ್ತೀಯ, ಅಷ್ಟು ಪ್ರಯತ್ನವನ್ನ ಮಾಡ್ತೀಯಾ ಅಂತ ಹೇಳ್ತಾರೆ ಇವ್ರು, ಹೇಳ್ರಿ. ಹಾಗಾದ್ರೆ ಇವರು ಏನಪ್ಪಾ ಅಂತ ಕೇಳಿದಾಗ, ಚಿಕ್ಕ ಬಡ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ, ಕೇವಲ ಆರ್ಡಿನರಿ ವ್ಯಕ್ತಿ. ಸೊ ಒಂದಿನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿಸ್ಕೊತಾನ, ಸುಮ್ಮನಲ್ಲ. ಸುಮಾರು ಗೊತ್ತಿರಲಿ ಒಂದು ಕೊಟೇಶನ್ ಬಗ್ಗೆ 72 ಗಂಟೆಗಳ ಕಾಲ ಸತತವಾಗಿರ್ತಕ್ಕಂಥ ಸ್ಟಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಎಷ್ಟು? 72 ಗಂಟೆಗಳ ಕಾಲ. ಇಲ್ಲಿ ಸ್ವಾಮಿ ವಿವೇಕಾನಂದ ಕೂಡ ಏನಂದ್ರೆ ಸುಮಾರು 3 ದಿನ 4 ದಿನಗಳ ಕಾಲ ಏನಪ್ಪ ಅಂದ್ರೆ ಒಂದೇ ಕಡೆಗೆ ಕೂತ್ಕೊಂಡು ಓದಿರ್ತಕ್ಕಂಥ ವ್ಯಕ್ತಿಗಳು. 3-4 ದಿನಗಳ ಕಾಲ ಒಂದೇ ಕಡೆ ಕೂತ್ಕೊಂಡು ಓದಾರ. ಬಟ್ ನಾವು 3-4 ಗಂಟೆ ಕೂಡ ಕೂತ್ಕೊಂಡು ಓದಕ್ಕಾಗಲ್ಲ. ನೋಡ್ರಿ, ಉನ್ನತ ಶಿಖರ ಏರ್ಬೇಕಾಗಿತ್ತಪ್ಪ ಅಂದ್ರೆ ಶಿಖರ ಬೆಟ್ಟವನ್ನು ಹತ್ತಬೇಕಾಗಿತ್ತಪ್ಪ, ಮುಂದೆ ಬಾಗಲೇಬೇಕು. ಬಾಗಿದಾಗಿ ಬೆಟ್ಟ ಹತ್ತಕ್ಕಾಗತ್ತ? ನಾವೇನಾದ್ರೂ ಕಡ ನಿಂತು ಬೆಟ್ಟ ಹತ್ತಕ್ಕಾಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈಗ ಟೈಮ್ ಇದೆ, ಸ್ವಲ್ಪ ಸದುಪಯೋಗ ಪಡ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಯಾರು ಬರಲ್ಲ, ಬರೋಕ್ಕೂ ಆಗಲ್ಲ, ಯಾರು ಬರೋದೂ ಇಲ್ಲ, ನೀವು ಕೂಡ ನೋಡಿರ್ತೀರಿ. ಓಕೆ, ಇವಾಗ ಏನಪ್ಪಾ ಅಂತ ಕೇಳಿದಾಗ, ಇವಾಗ ನೋಡಿ, ಇವಾಗ ಏನಪ್ಪಾ ಅಂತ ಕೇಳಿದ ಭಾರತದ 11ನೇ ರಾಷ್ಟ್ರಪತಿಗಳಾಗಿದ್ದರು. ಎಷ್ಟನೇ ರಾಷ್ಟ್ರಪತಿ ಅಂತ ಕೇಳಿದ್ರೆ ಭಾರತದ 11ನೇ ರಾಷ್ಟ್ರಪತಿಗಳಾಗಿದ್ದರು. ಓಕೆ, ಗೊತ್ತಿರಬೇಕು, ರೈಟಾ? ಭಾರತದ 11 ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಾಗಿದ್ರು. ಮತ್ತೆ ಇವನ್ನ ಏನು ಕೇಳ್ತಾರ ಅಂತ ಕೇಳಿದ್ರೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕಂಡು ಬರ್ತದೆ. ಇವ್ರು ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕಂಡು ಬರ್ತದೆ. ಓಕೆ, ಇವ್ರು ಇನ್ನೊಂದು ಏನಂತ ಕೇಳಿದ್ರೆ ಇವ್ರು ವಿಜ್ಞಾನಿಗಳಾಗಿದ್ದರು. ಏನಾಗಿದ್ರು ಅಂತ ಕೇಳಿದ್ರೆ ವಿಜ್ಞಾನಿಗಳಾಗಿದ್ರು ಕೂಡ ನೋಡಿದೆ. ಮತ್ತು ಇವ್ರು ಅತಿ ಹೆಚ್ಚಾಗಿ ಏನಪ್ಪಾ ಅಂತ ಕೇಳಿದ್ರೆ ಮಕ್ಕಳಿಗೆ ಪಾಠ ಮಾಡೋದಂದ್ರೆ ಬಹಳ ಇಂಪಾರ್ಟೆಂಟ್, ಬಹಳ ಇವರಿಗೆ ಶಿಕ್ಷಣ ಪ್ರೇರಕ ಆಗಿದ್ರು. ಮಕ್ಕಳಿಗೆ ಪಾಠ ಮಾಡೋದಂದ್ರೆ ಬಹಳ ಇಷ್ಟ ಆಗಿತ್ತು ಇವರಿಗೆ, ರೈಟಾ? ಇವ ಪ್ರಮುಖ ಕೃತಿಗಳು ಅಂತ ಬಂದಾಗ ಒಂದ್ಸಲ ಏನಾದ್ರು ಟೈಮ್ ಇತ್ತಪ್ಪ ಅಂತ ಕೇಳಿದಾಗ ಓದ್ಕೋರಿ ಕೃತಿಗಳು ಯಾವ್ದು ಅಂತ ಕೇಳಿದ್ರೆ ವಿಂಗ್ಸ್ ಆಫ್ ಫೈರ್ ಅವ್ರದ್ದೊಂದು ಬಯೋಗ್ರಫಿ ಇದು, ವಿಂಗ್ಸ್ ಆಫ್ ಫೈರ್ ಅಂತ ಮತ್ತು ಇನ್ನೊಂದು ಕೃತಿ ಅದ್ರದ್ದು ಯಾವ್ದು ಅಂತ ಕೇಳಿದಾಗ ಇಗ್ನಿಟೈಡ್ ಮೈಂಡ್ಸ್ ಅಂತ ಅಂದ್ರೆ ಹೌದು, ಇನ್ನೊಂದು ಕೃತಿ ಐತಿ ಅಂತ ನೋಡ್ಬಿಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಸೊ ಇವ್ರೇನಪ್ಪಾ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನಿ ಆಗಿದ್ರು. ಸೊ ಇವ್ರ ಬಗ್ಗೆ ನೀವು ಇವ್ರದ್ದು ಒಂದು ಸ್ವಲ್ಪ ಯಾವಾಗ ನಿಮ್ಗೆ ಟೈಮ್ ಇತ್ತು ವ್ಯಕ್ತಿತ್ವ ಬಗ್ಗೆ ಕೂಡ ಓದ್ಕೋರಿ. ವ್ಯಕ್ತಿತ್ವ ಬಗ್ಗೆ ಈ ಒಂದು ಬಯೋಗ್ರಫಿಯನ್ನು ಓದ್ಕೋರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ, ಲೈಫ್ ಚೇಂಜ್ ಆಗಿರ್ತಕ್ಕಂಥ ಘಟನೆಗಳಿರ್ತವೆ. ಎಕ್ಸಾಮ್ ಪರ್ಪಸ್ ಕೂಡ ಬರ್ತವೆ, ಬಟ್ ಲೈಫ್ ಚೇಂಜ್ ಆಗಿರ್ತಕ್ಕಂಥ ಘಟನೆಗಳಪ್ಪ ಸಿಕ್ಕಾಪಟ್ಟೆ ಬರ್ತವೆ ಇವರಲ್ಲಿ. ಓಕೆನಾ, ತಗೊಳ್ಳೋಂಥ ಪ್ರಯತ್ನ ಮಾಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡಿ ಏನದ ಅಂತ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರ ಕೃತದ ತಪ್ಪದ ಜೋಡಿಯನ್ನು ಬರೆಯಿರಿ ಅಂತ ಕೊಟ್ಟ ನೋಡಿ. ಓಕೆ, ನೋಡಿ ಏನ್ ಕೊಟ್ಟ ಅಂತ ಹೇಳಿದ್ರೆ ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರ ಕೃತದ ತಪ್ಪದ ಜೋಡಿಯನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಭಾರವಿ ಅಂತ ಕೊಟ್ಟನ, ಕಿರಾತಾರ್ಜುನೀಯ. ಸೊ ದಂಡಿ ಅಂತ ಕೊಟ್ಟನ, ದಶಕುಮಾರ ಚರಿತ. ಧರ್ಮಪಾಲ ಅಂತ ಕೊಟ್ಟನ, ಮತ್ತ ವಿಲಾಸ ಪ್ರಹಸನ. ಶಿವಭಟ್ಟಾರಕ ಅಂತ ಕೊಟ್ಟನ, ಹರಪಾರ್ವತಿ ಅಂತ ಕೊಟ್ಟನ. ಆಯ್ತಾ? ಹಾಗಾದ್ರೆ ಇದರಲ್ಲಿ ಏನಾಗ್ತದ ಅಂತ ನೋಡ್ರಿ, ಸ್ವಲ್ಪ ಆನ್ಸರ್ ಮಾಡ್ರಿ. ನೋಡ್ರಲ್ಲಿ ಇಲ್ಲಿ ಭಾರವೀಯದ ಪದ ಕಿರಾತಾರ್ಜುನೀಯ ಇದೇನದ ರೈಟ್ ಆಗಿರ್ತಕ್ಕಂಥದ್ದು. ದಂಡಿದು ದಶಕುಮಾರ ಚರಿತ, ಇದನ್ನು ಕೂಡ ಸರಿಯಾದ ಆನ್ಸರ್ ಆಗಿದೆ. ಇನ್ನು ಧರ್ಮಪಾಲನ ಮತ್ತ ವಿಲಾಸ ಪ್ರಹಸನ ಇದೇನ ಪದ ತಪ್ಪಾಗಿರತಕ್ಕಂಥದ್ದು ಅಂತ ಐತಿ. ಏನದ ತಪ್ಪಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಈ ಮತ್ತ ವಿಲಾಸ ಪ್ರಹಸನ ಯಾರ್ದದ ಅಂತಂದ್ರೆ ಹಿಂದೆ ಹೇಳಿದೆ ನಾನು, ಪಲ್ಲವರ ರಾಜನಾಗಿರ್ತಕ್ಕಂಥ
ಪಲ್ಲವ ರಾಜನಾದ ಪಲ್ಲವ ರಾಜ ಮಹೇಂದ್ರ ವರ್ಮ ಅಂದು. ಯಾವ ವರ್ಮ ಅಂತ ಕೇಳಿದ್ರೆ ಮಹೇಂದ್ರ ವರ್ಮ ಅಂತ ಬರ್ತಾನೆ. ಸೊ ಪಲ್ಲವ ರಾಜ ಯಾರು? ಒಂದನೇ ಮಹೇಂದ್ರ ವರ್ಮ ಇದು ಇರ್ತಕ್ಕಂಥ ಕೃತಿ ಯಾವ್ದು ಅಂತ ಕೇಳಿದ್ರೆ ಈ ಒಂದು ಮತ್ತೆ ವಿಲಾಸ ಪ್ರಹಸನ ಅಂತಕ್ಕಂಥದ್ದು. ಕರೆಕ್ಟಾ? ಕೃತಿ ಹೇಳಿದೀನಿ ನಾನು. ಇನ್ನೊಂದು ಮತ್ತೆ ವಿಲಾಸ ಪ್ರಹಸನ ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಈತನ ಕೃತಿ ಇನ್ನೊಂದು ಯಾವ್ದು? ಭಗವ ದುಚ್ಚಕಿಯ ಅಂತಕ್ಕಂಥದ್ದು. ಭಗವ ದುಚ್ಚಕಿಯ ಅಂತ ಕೃತಿ. ಎರಡು ಕೃತಿ ಈತನ ಕೃತಿ ಅದಾವ. ರೈಟಾ? ಇನ್ನು ಇದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಈ ಧರ್ಮಪಾಲ ಅದನ್ನಲ್ಲ, ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಪರಮತ್ತ ದೀಪಿನಿ ಅಂತ ಕೃತಿ ಬರ್ತದೆ ಈತಂದು. ಈತನ ಕೃತಿ ಯಾವುದು? ಪರಮತ್ತ ದೀಪಿನಿ ಈತನ ಕೃತಿ ಇದು. ರೈಟಾ? ಈತನ ಕೃತಿ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಕೃತಿ ಇದು. ಇದು ಎದಕ್ಕೆ ಅಂತ ಕೇಳಿದ್ರೆ ಬೌದ್ಧ ಧರ್ಮಕ್ಕೆ. ಯಾವ ಧರ್ಮಕ್ಕೆ ಅಂತ ಕೇಳಿದ್ರೆ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಕೃತಿ. ಈ ಧರ್ಮಪಾಲ ಅನ್ನೋದು ಕೂಡ ಏನಪ್ಪ, ಈತನು ಕೂಡ ಏನಪ್ಪಾ ಅಂತ ಕೇಳಿದಾಗ ಈತನು ಕೂಡ ಬೌದ್ಧ ಪಂಡಿತನಾಗಿದ್ದ. ಯಾವ ಪಂಡಿತ ಅಂತ ಕೇಳಿದ್ರೆ ಬೌದ್ಧ ಪಂಡಿತನಾಗಿದ್ದ. ಈತನು ಕೂಡ ಏನಾಗಿದ್ದ? ಬೌದ್ಧ ಒಂದು ಪಂಡಿತನಾಗಿದ್ದ. ಮತ್ತು ಇನ್ನೊಂದು ಪಂಡಿತನು ಕೂಡ ಆಗಿದ್ದ. ಮತ್ತೆ ಇನ್ನೊಂದು ಏನಾಗಿದ್ದ? ಭಾಷ್ಯಕಾರ ಕೂಡ ಆಗಿದ್ದ. ಸೊ ಭಾಷ್ಯಕಾರ ಅಂತ ಬಂದಾಗ ಏನ್ ಮಾಡಿದ ಅಂತ ಕೇಳಿದಾಗ ಸೊ ಅವ್ನು ಗೊತ್ತಿರ್ಬೇಕು ಈ ವ್ಯಕ್ತಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಧರ್ಮಪಾಲ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇಲ್ಲಿ ಅಶ್ವಘೋಷ ಅಂತ ಒಂದು ಕೃತಿ ಕೇಳಿದ್ರೆ ನೀವು ಅಶ್ವಘೋಷ ಬರ್ತಿರ್ತಕ್ಕಂಥದ್ದು ಬುದ್ಧ ಬಗ್ಗೆ ಬುದ್ಧ ಘೋಷರ ಬಗ್ಗೆ ಕೃತಿಗಳಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡ್ತಾ ನಾವು ಹಲವಾರು ಕೃತಿಗಳಿಗೆ. ಆಯ್ತಾ? ಇಲ್ಲಿ ಪಾಳೆ ಭಾಷೆಯಲ್ಲಿ ಇರುವ ಪ್ರಮುಖ ವಿದ್ವಾಂಸರು ಕೂಡ ಇದ್ದು ಕಾಲದಲ್ಲಿ ಅಂತ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಮತ್ತೆ ವಿಲಾಸ ಪ್ರಹಸನ ಯಾರಂತ ಕೇಳಿದಾಗ ಪಲ್ಲವ ರಾಜನಾಗಿರ್ತಕ್ಕಂಥ ಮಹೇಂದ್ರ ವರ್ಮಂದ ಅದು ಗೊತ್ತಿರಬೇಕು. ಕ್ಲಿಯರ್? ಓಕೆ, ಇಲ್ಲಿ ಭಾರವೀಯ ಅಂತ ಬರ್ತಾ ನೋಡ್ರಿ. ಭಾರವೀಯ ಅಂತ ಬಂದಾಗ ಕಿರಾತಾರ್ಜುನಿಯ ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಯಾವ್ದಾರ್ಜುನಿಯ? ಕಿರಾತಾರ್ಜುನಿಯ ಸರಿಯಾದ ಆನ್ಸರ್. ಇಲ್ಲಿ ನೋಡ್ರಿ, ಸ್ವಲ್ಪ ನೋಡ್ರಿ, ಇಲ್ಲಿ ಭಾರವಿ ಅಂತ ಬಂದಾಗ ಓಕೆ, ಇವನೊಬ್ಬ ಏನ ಕೇಳಿದ್ರೆ ಈತನೊಬ್ಬ ಸಂಸ್ಕೃತ ಕವಿ ಆಗಿರ್ತಕ್ಕಂಥದ್ದು. ಯಾವ ಕವಿ? ಸಂಸ್ಕೃತ ಕವಿ ಆಗಿರ್ತಕ್ಕಂಥದ್ದು. ಸೊ ಈತನಿಗೆ ಕೆಲವೊಂದ್ ಕಡೆ ಗುಪ್ತರ ಕಾಲದಲ್ಲಿ ಕಂಡು ಬರ್ತಾನ ಅಂತ ಹೇಳ್ತಾರೆ ಸರ್. ಯಾವ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ ಏನಂದ್ರೆ ಕಂಡು ಬರ್ತಿರೋ ವ್ಯಕ್ತಿ. ಗಣ ಈತನ ಕೃತಿ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಏನಾಗಿ ನೋಡಿದ್ರೆ ನೀವು ಕಿರಾತಾರ್ಜುನಿಯ ಅಂತ ಕೃತಿ. ಸೊ ಈ ಕೃತಿ ಏನಪ್ಪಾ ಅಂತಂದ್ರೆ ಮಹಾಭಾರತದ ಆಧಾರದ ಮೇಲೆ ಕಂಡು ಬಂದಿರ್ತಕ್ಕ ಕೃತಿ. ಓಕೆನಾ? ಈ ಕೃತಿ ಮಹಾಭಾರತ ಆಧಾರಿತ ಮಹಾಕಾವ್ಯಗಳು. ಇವರ ಆಧಾರಿತ ಮಹಾಕಾವ್ಯಗಳು. ಓಕೆ, ಮಹಾಭಾರತ ಆಧಾರಿತ ಮಹಾಕಾವ್ಯಗಳು ಅಂತೇಳಿ ನೋಡ್ತೀವಿ. ಓಕೆ, ಹಾಗಾದ್ರೆ ಇನ್ನೊಬ್ಬ ಬರ್ತಾನಲ್ಲ, ಯಾರು ಅಂತ ಕೇಳಿದ್ರೆ ದಂಡಿ ಅಂತ ಹೇಳಿದಿವಲ್ಲ ಜಸ್ಟ್. ಯಾರು ಅಂತ ಕೇಳಿದ್ರೆ ದಂಡಿ. ಈತನ ಕೃತಿ ಅದು ದಶಕುಮಾರ ಚರಿತ ಅಂತ. ಸರಿಯಾದ ಆನ್ಸರ್ ಇದು. ದಶಕುಮಾರ ಚರಿತ ಅಂತ ಈತನ ಕೃತಿ. ಇನ್ನ ಈತ ಬಂದ್ರೆ ಈತ ಏನಾಗಿದ್ದ ಅಂತ ಕೇಳಿದಾಗ ಈತನು ಸಂಸ್ಕೃತದ ಗದ್ಯ ಸಾಹಿತ್ಯ ಆಗಿದ್ದು. ಈತನೊಬ್ಬ ಗದ್ಯ ಸಾಹಿತ್ಯದ ಪ್ರಸಿದ್ಧ ಲೇಖಕ. ಗದ್ಯ ಸಾಹಿತ್ಯದ ಏನಾಗಿದ್ದ? ಪ್ರಸಿದ್ಧ ಲೇಖಕ ಆಗಿದ್ದ. ರೈಟ್? ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈ ದಶಕುಮಾರ ಚರಿತೆ ಏನೈತಲ್ಲ, ಈ ದಶಕುಮಾರ ಚರಿತೆ ಏನಪ್ಪ ಅಂದ್ರೆ ಇದು ಏನದ ಅಂತ ಕೇಳಿದ್ರೆ ಸಾಹಸ ಕಥೆಗಳ ಬಹಳ ಇಂಪಾರ್ಟೆಂಟ್ ಬರ್ಕೋರಿ ಇಲ್ಲಿ. ಸಾಹಸ ಕಥೆಗಳ ಸಂಗ್ರಹವಾಗಿರ್ತಕ್ಕಂಥದ್ದು. ಯಾವುದು ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ದಂಡಿದು. ಕ್ಲಿಯರ್? ಓಕೆ, ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಭಟ್ಟಾಚಾರ್ಯ ಅಂತ ವ್ಯಕ್ತಿ. ಸೊ ಯಾರು ಅಂತ ಕೇಳಿದ್ರೆ ಭಟ್ಟಾಚಾರ್ಯ, ಶಿವಭಟ್ಟಾರಕ ಅಂತ ಹೇಳಿ ಕರಿತೀವಿ. ಶಿವಭಟ್ಟಾರಕ ಅಂತಕ್ಕಂಥದ್ದು ಈತನ ಬಗ್ಗೆ ನೋಡ್ರಿ. ಶಿವಭಟ್ಟಾರಕ ಅಂತಂದ್ರೆ ಈತನೊಬ್ಬ ಸಂಸ್ಕೃತ ನಾಟಕಕಾರ. ಈತನೊಬ್ಬ ಸಂಸ್ಕೃತ ಏನಾಗಿದೆ? ನಾಟಕಕಾರ ಆಗಿದ್ದ. ಈ ಹರ ಪಾರ್ವತಿ ಆಗಿರ್ಬೋದು ಮತ್ತೆ ಶಿವಪಾರ್ವತಿ ಕಥಾವಸ್ತುವಿನ ನಾಟಕವನ್ನು ಬರೆಯುತ್ತಿದ್ದ ಅಂತೇಳಿ ಕೂಡ ನಾವು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ ಈತನ ಬಗ್ಗೆ. ಹೇಳ್ರಿ, ಇದೇನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಈ ಒಂದು ಕೃತಿಗಳ ಬಗ್ಗೆ ಏನಪ್ಪ ಸ್ವಲ್ಪ ವಿಸ್ತಾರವಾಗಿರ್ತಕ್ಕಂಥದ್ದು ಬರ್ಕೋಬೇಕು. ಎಷ್ಟದ ಅಷ್ಟು ಕೊಡುವಷ್ಟು ಪ್ರಯತ್ನ ಮಾಡ್ತೀನಿ ನಾನು. ಕ್ಲಿಯರ್? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ರೈಟ್. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ಏನದ ಅಂತ ಕೇಳಿದ್ರೆ 49. ಪರ್ಷಿಯನ್ ಗ್ರಂಥವಾದ ತಾರಿಕ್ ಎ ಫಿರೋಜ್ ಶಾಹಿ ಗ್ರಂಥದ ಕರ್ತೃ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಸೊ ಆಪ್ಷನ್ಸ್ ಒಂದು ಏನಪ್ಪಾ ಅಂದ್ರೆ ಜಿಯಾವುದ್ದೀನ್ ಬರೋನ್ ಅಂತ ಕೊಟ್ಟಿದ್ದಾರೆ. ಸೊ ಶಶುಲ್ ಸಿರಾಜ್ ಅಂತ ಕೊಟ್ಟಿದ್ದಾರೆ, ಬದೌನ್ ಅಂತ ಕೊಟ್ಟಿದ್ದಾರೆ, ಹಸನ್ ನಿಜಾಮಿ ಅಂತ ಕೊಟ್ಟಿದ್ದಾರೆ. ಗೊತ್ತಿರಬೇಕು. ಇದು ನೋಡೋದಕ್ಕಿಂತ ಮುಂಚಿತವಾಗಿ ಈ ತಾರಿಕ್ ಎ ಫಿರೋಜ್ ಶಾಹಿ ಅಂತಕ್ಕಂಥದ್ದು ಏನಾಯ್ತಲ್ಲ, ಈ ಫಿರೋಜ್ ಶಾಹಿ ಅಂತಕ್ಕಂಥದ್ದು ಇದು ಯಾರ ಕಾಲದ ಕಂಡು ಬರ್ತದ ಅಂತ ಕೇಳಿದಾಗ ಫಿರೋಜ್ ಶಾ ತುಗ್ಲಕ್ ಅಂತ ವ್ಯಕ್ತಿ ಬರ್ತಾನೆ. ಯಾವ ತುಗ್ಲಕ್ ಕಾಣ್ತಾ ಇಲ್ಲ? ಫಿರೋಜ್ ಶಾ ತುಗ್ಲಕ್.
ಹಾಗಾದ್ರೆ ಈ ಫಿರೋಜ್ ಶಾ ತುಘಲಕ್ ಯಾವ ಮನೆತನದ ವ್ಯಕ್ತಿ ಅಂತ ಕೇಳಿದಾಗ ತುಘಲಕ್ ಮನೆತನದ ವ್ಯಕ್ತಿ. ಯಾವ ಮನೆತನದ ವ್ಯಕ್ತಿ? ತುಘಲಕ್ ಮನೆತನದ ವ್ಯಕ್ತಿಯಾಗಿದ್ದ. ಸೊ ತುಘಲಕ್ ಮನೆತನ ಅಂತ ಬಂದ್ಬಿಟ್ರೆ ಇದೇನಪ್ಪಾ ಅಂತ ಕೇಳಿದಾಗ 1320ರಿಂದ 1414 ಆಡಳಿತ ಮಾಡಿದ ಮನೆತನ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಅವಧಿವರೆಗೆ ಆಡಳಿತ ಮಾಡಿದ ಮನೆತನ ಗೊತ್ತಿರಬೇಕು. ಈ ಫಿರೋಜ್ ಶಾ ಬರದವರು ಯಾರಪ್ಪ ಅಂತ ಕೇಳಿದಾಗ ಜಿಯಾವುದ್ದೀನ್ ಬರೌನಿ ಅಂತಕ್ಕಂಥ ವ್ಯಕ್ತಿ. ಒಂದ್ ಕಡೆ ಇತಿಹಾಸ ಹೇಳ್ತಾರ ಈ ಜಿಯಾವುದ್ದೀನ್ ಬರೌನಿ ಏನಾಗಿದ್ದ ಅಂತ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಏನಿದ್ದಿಲ್ಲ, MBT ಮೊಹಮ್ಮದ್ ಬಿನ್ ತುಘಲಕ್ ಏನಿದ್ದಿಲ್ಲ, ಈತನ ಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇವ ಮೊಹಮ್ಮದ್ ಬಿನ್ ತುಘಲಕ್ ಹೇಳ್ದಂಗೆ ಕೇಳ್ತಿದ್ದ. ಮೊಹಮ್ಮದ್ ಬಿನ್ ತುಘಲಕ್ ತಪ್ಪು ಮಾಡಿದ್ರು ಸಹಿತ ಅದನ್ನ ಸರಿಯಾಗಿ ರೀತಿಯಲ್ಲಿ ಬರೆಯುತ್ತಿದ್ದ ಅಂತ ಹೇಳ್ತಾರೆ ಸರ್. ಅಂದ್ರೆ ತಪ್ಪು ಮಾಡಿದ್ರೆ ತಪ್ಪು ಬರೀತಿರ್ಲಿಲ್ಲ, ಕೇವಲ ಕರೆಕ್ಟ್ ಆಗಿರ್ತಕ್ಕಂಥ ಘಟನೆಗಳು ಅಷ್ಟೇ ಬರೀತಿದ್ದಾವ ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ಇತಿಹಾಸಗಳು ಏನ್ ಮಾಡ್ತಾರೆ, ಜಿಯಾವುದ್ದೀನ್ ಬರೌನಿ ಬರೆದಿರ್ತಕ್ಕಂಥ ಘಟನೆಗಳ ಮೇಲೆ ಜಾಸ್ತಿ ಏನ್ ಮಾಡಲ್ಲ, ಟ್ರಸ್ಟ್ ಮಾಡಲ್ಲ. ಅಂದ್ರೆ ಏನಪ್ಪ ಅದ್ರ ಮೇಲೆ ಜಾಸ್ತಿ ಭರವಸೆಯನ್ನು ಮಾಡಲ್ಲ ಅಂತ ಹೇಳ್ತಾರೆ. ಓಕೆನಾ? ಯಾಕಂತಂದ್ರೆ ಜಿಯಾವುದ್ದೀನ್ ಬರೌನಿ ಮೇಲೆ ಓಕೆನಾ ಇವನೇ ಏನ್ ಮಾಡ್ತಾನೆ ಅಂತಂದ್ರೆ ಈ ರಾಜಧಾನಿ ವರ್ಗಾವಣೆ ಮಾಡಿದಲ್ಲ ಮೊಹಮ್ಮದ್ ಬಿನ್ ತುಘಲಕ್, ಅದ್ರ ಬಗ್ಗೆ ಕೂಡ ಏನಪ್ಪ ವಿಶ್ಲೇಷಣೆಯನ್ನು ಕೊಟ್ಟಿರ್ತಾನೆ. ಯಾರು? ಇದೇ ವ್ಯಕ್ತಿ. ಹಾಗಾದ್ರೆ ಇಲ್ಲಿ ನಾವು ಈ ಫಿರೋಜ್ ಶಾ ತುಘಲಕ್ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಏನಪ್ಪಾ ಈತನು ಈ MBT ಮೊಹಮ್ಮದ್ ಬಿನ್ ತುಘಲಕ್ನ ಅಣ್ಣನ ಮಗ ಆಗಿರ್ತಾನ. ಅಣ್ಣ ಯಾರಪ್ಪ ಅಂತಂದ್ರೆ ರಜ್ಜಬ್ ಅಂತ ಇರ್ತಾನ್ರಿ. ಸೊ ಅಣ್ಣನ ಮಗ ಯಾರಪ್ಪ ಅಂತಂದ್ರೆ ಈ ವ್ಯಕ್ತಿಯಾಗಿದ್ದ. ಯಾರು ಅಂತಂದ್ರೆ ತುಘಲಕ್ ಅಂತ ವ್ಯಕ್ತಿಯಾಗಿದ್ದ ಫಿರೋಜ್ ಶಾ ತುಘಲಕ್ ಗೊತ್ತಿರಬೇಕು. ಈ ಫಿರೋಜ್ ಶಾ ತುಘಲಕ್ ಬಗ್ಗೆ ಒಂದು ಕೊಟೇಶನ್ ಗೊತ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದಾಗ ಏನಂತಂದ್ರೆ ಹಿಂದೂ ತಾಯಿಯ ಮಗನಾಗಿದ್ದ ರಜ್ಜಬ್ ತಂದೆ, ಮತ್ತು ಇಲ್ಲಿ ನೈಲಾ ಅಂತೇಳಿ ಇದ್ರು ಸರ್. ನೈಲಾ ಯಾರಪ್ಪ ಅಂತ ಕೇಳಿದ್ರೆ ತಾಯಿ. ಈ ನೈಲಾ ಏನಾಗಿದ್ದಳು? ಹಿಂದೂ ಆಗಿದ್ದಳು ಸರ್, ಗೊತ್ತಿರ್ಬೇಕು. ಹಾಗಾದರೆ ಹಿಂದೂ ತಾಯಿಯ ಮಗನಾಗಿದ್ದರೂ ಸಹಿತ ಹಿಂದೂ ತಾಯಿಯ ಮಗನಾಗಿದ್ದರೂ ಸಹಿತ ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿದ ಮೊದಲ ವ್ಯಕ್ತಿ ಅಥವಾ ಮೊದಲ ಸುಲ್ತಾನ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ, ಅಲ್ಲಿ ಒಬ್ಬ ಮುಂದೆ ಒಬ್ಬ ಸಿಕಂದರ್. ಇದು ಆದಿ ಯಾರ ಸೈಯದ್ ಮನೆತನದಲ್ಲಿ, ಸೈಯದ್ ಅಲ್ಲ, ಲೋಧಿ ಮನೆತನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನ. ಅಲ್ಲಿ ಬಂದಾಗ ಹೇಳ್ತೀನಿ. ಸೊ ಹಿಂದೂ ತಾಯಿಯ ಮಗನಾಗಿದ್ರು ಸಹಿತ ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿದ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಫಿರೋಜ್ ಶಾ ತುಘಲಕ್ ಎಂಬ ವ್ಯಕ್ತಿ. ಕ್ಲಿಯರ್ ಆಯ್ತಾ? ಓಕೆ, ಗೊತ್ತಿರ್ಬೇಕು. ಈ ಫಿರೋಜ್ ಶಾ ತುಘಲಕ್ ಏನಪ್ಪಾ ಅಂತ ಈತನು ಕಾಲುವೆಗಳನ್ನು ನಿರ್ಮಾಣ ಮಾಡಿ ಏನ್ ಮಾಡ್ತಿದ್ದ? ಆಡಳಿತ ಮಾಡ್ತಿದ್ದ. ಕಾಲುವೆಗಳನ್ನು ನಿರ್ಮಾಣ ಮಾಡಿ ಏನ್ ಮಾಡ್ತಿದ್ದ? ಆಡಳಿತವನ್ನ ಮಾಡ್ತಿದ್ದ ಅಂತ ಹೇಳ್ತಾರೆ. ಹಾಗಾದ್ರೆ ಗೊತ್ತಿರಲಿ, ಕಾಲುವೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ನಿನಗೆ ಏನು ಕರೀತಾರೆ ಅಂತ ಕೇಳ್ತಾ ಹೋದಾಗ ಕಾಲುವೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಕಾಲುವೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಸೊ ಗೊತ್ತಿರ್ಬೇಕು. ಸೊ ಇವನ್ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಸಾಕಷ್ಟು ನಗರಗಳನ್ನು ನಿರ್ಮಾಣ ಮಾಡ್ತಾನೆ. ನಗರಗಳು ಎಷ್ಟು ನಿರ್ಮಾಣ ಮಾಡ್ತಾನೆ ಅಂತ ಕೇಳಿದ್ರೆ 300 ನಗರಗಳು ನಿರ್ಮಾಣ ಮಾಡ್ತಾನೆ. 300 ನಗರ ನಿರ್ಮಾಣ ಮಾಡ್ತಾನ. ಅದಕ್ಕಾಗಿ ಈತನಿಗೆ ಏನು ಕರೀತಾರೆ ಅಂತ ಕೇಳಿದ್ರೆ ನಗರಗಳ ನಿರ್ಮಾಪಕ ಅಂತ ಕೂಡ ಕರೀತಾರ. ನಗರಗಳ ನಿರ್ಮಾಪಕ ಎನ್ನುತ್ತಾರೆ. ನಗರಗಳ ನಿರ್ಮಾಪಕ ಎನ್ನುತ್ತಾರೆ. ಇದನ್ನು ಕೂಡ ಗೊತ್ತಿರ್ಬೇಕು. ಹಾಗಾದ್ರೆ ಈತನ ಏನ್ ಮಾಡಿದ ಅಂತ ಕೇಳಿದ್ರೆ 1200 ಏನ್ ಮಾಡಿದ? ಉದ್ಯಾನವನಗಳ ನಿರ್ಮಾಣ ಮಾಡಿದ್ದ. ಉದ್ಯಾನವನಗಳು ಎಷ್ಟು ಅಂತ ಕೇಳಿದ್ರೆ 1200 ಉದ್ಯಾನವನ ನಿರ್ಮಾಣ ಮಾಡಿದ. ಅದಕ್ಕಾಗಿ ಈತನಿಗೆ ಉದ್ಯಾನವನಗಳ ನಿರ್ಮಾಪಕ ಅಂತ ಕೂಡ ಕರೀತಾರೆ. ಉದ್ಯಾನವನಗಳ ನಿರ್ಮಾಪಕ ಅಂತ ಕೂಡ ಕರೆಯುತ್ತಾರೆ. ಓಕೆ, ಗೊತ್ತಿರಲಿ. ಈತನ ಪ್ರಸಿದ್ಧವಾಗಿರ್ತಕ್ಕಂಥ ನಗರಗಳು ಅಂತ ಬಂದಾಗ 5 ನಗರಗಳು ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥದ್ರಿ. ಈತಂದು ಒಂದೇನಪ್ಪ ಅಂತ ಕೇಳಿದಾಗ ಫಿರೋಜಾಬಾದ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು. ಫಿರೋಜಾಬಾದ್ ಅಂತಕ್ಕಂಥದ್ದು ಒಂದು ಫಿರೋಜಾಬಾದ್, 2 ಫತೇಬಾದ್. ಇದು 2 ಏನಪ್ಪಾ ಅಂತ ಕೇಳಿದ್ರೆ ಫತೇಬಾದ್, 2 ಫತೇಬಾದ್. ಸೊ 3 ಏನಪ್ಪಾ ಅಂತ ಕೇಳಿದ್ರೆ ಜೌನ್ಪುರ, 4 ಹಿಸ್ಸಾರ. ಸೊ 5ನೇದು ಯಾವುದು ಅಂತ ಕೇಳಿದ್ರೆ ಫಿರೋಜಾಬಾದ್. 5ನೇದು ಯಾವುದು? ಫಿರೋಜಾಬಾದ್ ಅಂತ. ಸೊ ಈತನ ನೆಚ್ಚಿನ ನಗರ ಯಾವುದು ಅಂತ ಕೇಳಿದ್ರೆ ಫಿರೋಜಾಬಾದ್. ಈ ಫಿರೋಜಾಬಾದ್ ನಗರವನ್ನ ಏನು ಕರಿತಿದ್ದ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಈತ ನಗರವನ್ನ ಫಿರೋಜ್ ಶಾ ಕೊಟ್ಲಾ ಅಂತ ಕರಿತಿದ್ದ. ಫಿರೋಜ್ ಶಾ ಕೊಟ್ಲಾ ಅಂತ ಕರಿತಿದ್ರು ಇದಕ್ಕ. ಸೊ ಇದೇ ನಗರದಲ್ಲಿ ಮಾಡಿದ ಉದ್ಯಾನವನಗಳ ನಿರ್ಮಾಣ ಮಾಡಿದ್ರಿ. ಇದೇ ನಗರದಲ್ಲಿ ಏನ್ ಮಾಡ್ದ? ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ. ಎಷ್ಟಪ್ಪ ಅಂತ ಕೇಳಿದ್ರೆ 1200 ಉದ್ಯಾನವನಗಳ ನಿರ್ಮಾಣ ಮಾಡಿದ. ಕ್ಲಿಯರ್?
ಓಕೆ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಇದೇ ನಗರದಲ್ಲಿ ಏನ್ ಮಾಡ್ತಾನ ಅಂತ ಕೇಳ್ತದ, ಈತನ ಗೊತ್ತಿರ್ಬೇಕು 5 ಮಸೀದಿಗಳ ನಿರ್ಮಾಣ ಮಾಡ್ತಾನ. ಎಷ್ಟು? 5 ಮಸೀದಿಗಳು. 5 ಮಸೀದಿಗಳ ನಿರ್ಮಾಣ ಮಾಡ್ತಾನ. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಮತ್ತೇನಪ್ಪ, 5 ಜಲಾಶಯಗಳ ನಿರ್ಮಾಣ ಮಾಡ್ತಾನೆ. 5 ಜಲಾಶಯಗಳು. 5 ಜಲಾಶಯಗಳ ನಿರ್ಮಾಣ ಮಾಡ್ತಾನ. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂದ್ರೆ 30 ಆಸ್ಪತ್ರೆಗಳ ನಿರ್ಮಾಣ ಮಾಡ್ತಾನೆ. 30 ಆಸ್ಪತ್ರೆಗಳು. 30 ಆಸ್ಪತ್ರೆಗಳು ನಿರ್ಮಾಣ ಮಾಡ್ತಾನೆ. ಮತ್ತು 30 ಕಾಲುವೆಗಳ ನಿರ್ಮಾಣ ಮಾಡ್ತಾನೆ. 30 ಕಾಲೇಜುಗಳು. 30 ಕಾಲೇಜುಗಳು ಕೂಡ ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನ, ಕಾಲೇಜುಗಳು. ಹಾಗಾದ್ರೆ ಇನ್ನೆಷ್ಟು ಏನಪ್ಪಾ ಅಂತಂದ್ರೆ 100 ಸ್ನಾನದ ಕೊಳವೆಗಳ ನಿರ್ಮಾಣ ಮಾಡ್ತಾನ. 100 ಸ್ನಾನದ ಕೊಳವೆಗಳು. ಸ್ನಾನದ ಕೊಳವೆ. ಸ್ನಾನದ ಕೊಳವೆಗಳು ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಇದೇ 12 ಉದ್ಯಾನವನಗಳು ನಿರ್ಮಾಣ ಮಾಡ್ತಾನ. ಎಲ್ಲ ಏನಪ್ಪಾ ಅಂದ್ರೆ ಫಿರೋಜ್ ಶಾ ಕೋಟ್ಲದಲ್ಲಿ ನಿರ್ಮಾಣ ಮಾಡ್ತಾನೆ. ಸೊ ಇನ್ನೊಂದು ಗೊತ್ತಿರ್ಬೇಕು, ಈತನ ಇವನ ಆಸ್ಥಾನದಲ್ಲಿ ಏನಿದ್ರು ಅಂತ ಕೇಳಿದಾಗ, ಇವನ ಆಸ್ಥಾನದಲ್ಲಿ 1,80,000 ಸೈನಿಕರಿದ್ರು. ಎಷ್ಟು? 1,80,000 ಸೈನಿಕರಿದ್ರು. ಈ ಸೈನಿಕ ಅನ್ನೋದಕ್ಕಿಂತ ಗುಲಾಮರು ಅಂತ ಕರಿತಿದ್ದವ. ಗುಲಾಮರು ಅಂತ ಕರಿತಿದ್ದ. ಈಗ ಗುಲಾಮರಿದ್ರು. ಸೊ ಇವರಿಗಾಗಿ ಏನ್ ಮಾಡ್ತಾನ ಅಂತ ಕೇಳಿದಾಗ, ಈತನು ಒಂದು ಇಲಾಖೆನ ಸ್ಥಾಪನೆ ಮಾಡ್ತಾನೆ. ಯಾವ ಇಲಾಖೆ ಅಂತ ಕೇಳಿದ್ರೆ, ಗುಲಾಮರಿಗಾಗಿ ನಿರ್ಮಾಣ ಮಾಡಿರ್ತಾನೆ ಇಲಾಖೆ ದಿವಾನ್ ಎ ಬಂದಗಂ. ಒಂದು ನಿಮಿಷ. ದಿವಾನ್ ಎ ಬಂದಗಂ ಅಂತ ಏನ್ ಮಾಡ್ತಾನ, ಈ ಒಂದು ಗುಲಾಮರ ಇಲಾಖೆಯನ್ನು ನಿರ್ಮಾಣ ಮಾಡ್ತಾನೆ. ಯಾವುದು ಅಂತ ಕೇಳಿದ್ರೆ ದಿವಾನ್ ಎ ಬಂದಗಂ ಅಂತ ಒಂದು ಗುಲಾಮರ ಇಲಾಖೆ ನಿರ್ಮಾಣ ಮಾಡ್ತಾನೆ. ಹೋಗಿ ಗೊತ್ತಿರಲಿ, ಈತನ ತೆರಿಗೆಗಳನ್ನು ಕೂಡ ಹಾಕ್ತಾನೆ. ಓಕೆನಾ? ತೆರಿಗೆ ಯಾವ್ಯಾವಪ್ಪ ಅಂತ ಕೇಳ್ತದಾಗ, ಒಂದು ತೆರಿಗೆ ಗೊತ್ತಿರ್ಬೇಕು, ಈತನು ಜಜಿಯಾ ಅಂತ ಒಂದು ತೆರಿಗೆ, ಒಂದು ಯಾವ್ದು ಜಜಿಯಾ ಅಂತ ಒಂದು ತೆರಿಗೆ ಹಾಕಿರ್ತಾನೆ. ಸೊ ಎರಡನೇದು ಯಾವ್ದು ಅಂತ ಕೇಳಿದ್ರೆ ಜಕಾತ್ ಅಂತ ಒಂದು ತೆರಿಗೆ ಹಾಕ್ತಾನೆ. ಜಕಾತ್ ಅಂತ ಅಂತದ್ದು ಇಲ್ಲಿ ನೋಡಿದ್ರೆ ಸ್ವಲ್ಪ ಇದು ಹೇಳಿ ಮುಂದೆ ಹೋಗ್ತೀನಿ. ಜಜಿಯಾ ಅಂತ ಏನಪ್ಪಾ ಅಂತ ಕೇಳಿದ್ರೆ, ಇದು ಹಿಂದೂಗಳ ಮೇಲೆ ಕಟ್ಟುವ ತೆರಿಗೆಯಾಗಿತ್ತು. ಹಿಂದೂಗಳ ಮೇಲೆ ಹೇರುವ ತೆರಿಗೆ. ಹಿಂದೂಗಳ ಮೇಲೆ ಹೇರುವ ತೆರಿಗೆಯಾಗಿದೆ. ಯಾವುದು ಇದು? ಸೊ ಜಕಾತ್ ಏನಪ್ಪಾ ಅಂದ್ರೆ ಮುಸ್ಲಿಮರ ಮೇಲೆ ಹೇರುವ ತೆರಿಗೆ. ಮುಸ್ಲಿಮರ ಮೇಲೆ ಹೇರುವ ತೆರಿಗೆಯಾಗಿತ್ತು. ರೈಟ್. ಯಾಕಂದ್ರೆ ಅವ ಯಾರಿಗೂ ಬಿಡ್ತಿರ್ಲಿಲ್ಲ. ಜಜಿಯಾ ಆಯ್ತು, ಜಕಾತ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತಿದ್ರೆ ಖಮ್ಸ ಅಂತಿತ್ತು. ಯಾವ್ದು? ಖರಜ್ ಅಂತ ಒಂದು ಖರಜ. ಇನ್ನೊಂದು ಯಾವ್ದು ಅಂತಿದ್ರೆ ಖಮ್ಸ. ಅಂತಂದು ಒಂದು. ರೈಟ್. ಅದೇ ಇದಕ್ಕೆ ನೋಡ್ರಿ, ಇಲ್ಲಿ ಇದಕ್ಕೆ ಏನೇನು ಕೇಳ್ತಿದ್ರು ಅಂತ ಕೇಳಿದಾಗ, ಇದು ಗೊತ್ತಿರಲಿ. ಖರಾಜ್ ಅಂದ್ರೆ ಏನಪ್ಪಾ ಅಂದ್ರೆ ಭೂಕಂದಾಯ ತೆರಿಗೆ. ಭೂಕಂದಾಯ ತೆರಿಗೆಯಾಗಿತ್ತು. ರೈಟ್. ಇನ್ನು ಕಂಸ ಅಂದ್ರೆ ಏನಪ್ಪಾ ಅಂದ್ರೆ ಯುದ್ಧಗಳಲ್ಲಿ ಕೊಳ್ಳೆ ಹೊಡೆದ ಅಥವಾ ಲೂಟಿ ಮಾಡಿದ. ಯುದ್ಧಗಳಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲೆ ಕಟ್ಟುವ ತೆರಿಗೆ. ಸಂಪತ್ತಿನ ಮೇಲೆ ಕಟ್ಟುವ ತೆರಿಗೆ ಆಗಿತ್ತು. ಕ್ಲಿಯರ್? ಓಕೆ. ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದ್ರೆ, ಈತನ ಕಾಲದಲ್ಲಿ ಏನಾಗಿತ್ತು, ಈತನ ಒಂದು ಆತ್ಮಕಥನ ಯಾವ್ದಪ್ಪ ಅಂತ ಕೇಳಿದಾಗ, ಈತನ ಒಂದು ಆತ್ಮಕಥನ ಗೊತ್ತಿರ್ಬೇಕು ನಿಮ್ಗೆಲ್ಲ. ಏನಪ್ಪಾ ಅಂದ್ರೆ ಫಿರೋಜ್ ಶಾ, ಇದು ಏನಿತ್ತು, ಫತ್ವತ್ ಎ ಫಿರೋಜ್ ಶಾಹಿ. ಫತ್ವತ್ ಎ ಫಿರೋಜ್ ಶಾಹಿ. ಫತ್ವತಿಯ ಫಿರೋಜ್ ಅಂತ ಒಂದೇನು ಆತ್ಮಕಥನ ಅಂತ ಹೇಳ್ತೀವಿ ಸರ್. ಸೊ ಈತನ ಆಸ್ಥಾನದಲ್ಲಿ ಇರ್ತಕ್ಕಂಥ ಅವ ವ್ಯಕ್ತಿ ಯಾರು? ಜಿಯಾವುದ್ದೀನ್ ಬರಾನೇನ್ ಬರ್ತಿರ್ತಾನ, ಫಿರೋಜ್ ಶಾ ತುಗ್ಲಕ್ ಆತನ ಬಗ್ಗೆ ಬರೆದಿರ್ತಕ್ಕಂಥ ಕೃತಿ ಯಾವುದು? ತಾರೀಖೆ ಫಿರೋಜ್ ಶಾ ಅಂತಕ್ಕಂಥದ್ದು. ಓಕೆ. ಮತ್ತೆ ಇನ್ನೇನ್ ಮಾಡ್ತಾವ ಅಂತಂದ್ರೆ ದಿವಾನ್ ಎ ಖೈರಾತ್ ಅಂತಕ್ಕಂಥದ್ದು. ದಿವಾನ್ ಎ ಖೈರಾತ್ ಎಂಬುದು ಏನು ಮಾಡಿದ ಅಂತಂದ್ರೆ ಧಾರ್ಮಿಕ ಇಲಾಖೆನ ಸ್ಥಾಪನೆ ಮಾಡಿದ್ರಿ. ಧಾರ್ಮಿಕ ಇಲಾಖೆ. ದಿವಾನ್ ಎ ಖೈರಾತ್ ಅಂತ ಧಾರ್ಮಿಕ ಇಲಾಖೆ ಸ್ಥಾಪಿಸಿದ. ಸ್ಥಾಪಿಸಿದ ಅಂತ ಹೇಳ್ತೀವಿ. ರೈಟ್. ಓಕೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಿರಬೇಕು. ಓಕೆ. ಇವನ್ ಏನ್ ಮಾಡ್ತಾ ಫಿರೋಜ್ ಶಾ ತುಗ್ಲಕ್ ಏನ್ ಮಾಡ್ತಾ ದಿವಾನ್ ಎ ಖೈರಾತ್ ಒಂದು ಸ್ಥಾಪನೆ ಮಾಡಿದ. ಸೊ ಇದು ಏನ್ ಮಾಡಿದ ಅಂತ ಕೇಳಿದ್ರೆ, ಇದರಲ್ಲಿ ಉದ್ಯೋಗ ಮತ್ತು ವಿವಾಹ. ಇದರಲ್ಲಿ ಎರಡು ಏನಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದ ನೋಡ್ರಿ. ರೈಟ್. ಓಕೆ. ಇನ್ನೊಂದು ಗೊತ್ತಿರಬೇಕು, ಜನರಿಗಾಗಿ ಏನ್ ಮಾಡಿದ ಅಂತ ಕೇಳಿದ್ರೆ, ಜನರಿಗಾಗಿ ಏನಪ್ಪ ಅಂದ್ರೆ ಹೆಚ್ಚು ಕಾರ್ಯಗಳನ್ನು ವಿಧಿಸುತ್ತಿದ್ದ. ಹಾಗಾಗಿ ತನಗೆ ಜನರಿಗಾಗಿ ಮಾಡ್ತಿದ್ದ, ಹೆಚ್ಚು ಸವಲತ್ತುಗಳನ್ನು ಮಾಡ್ತಿದ್ದ. ಜನರಿಗೆ ಹೆಚ್ಚು ಸವಲತ್ತು ಮಾಡಿದಕ್ಕಾಗಿ ಹೆಚ್ಚು ಸೇವೆ ಸಲ್ಲಿಸಿ ಜನರಿಗೆ ಏನ್ ಕರಿತಿದ್ರು ಅಂತ, ಪರೋಪಕಾರಿ ಸುಲ್ತಾನ ಅಂತ ಕರಿತಿದ್ರು. ಪರೋಪಕಾರಿ ಸುಲ್ತಾನ ಎಂದು ಕರಿತಿದ್ರು.
ಪರೋಪಕಾರಿ ಸುಲ್ತಾನ್ ಅಂತ ಕರಿತಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರ್ಬೇಕು. ಯಾವ ಸುಲ್ತಾನ? ಪರೋಪಕಾರಿ ಸುಲ್ತಾನ ಅಂತ ಕರಿತಿದ್ರು. ಓಕೆ, ಏನೋ ಗೊತ್ತಿರಬೇಕು. ಈತನು ಬಡ ಜನರಿಗೆ ಏನ್ ಮಾಡ್ದ ಅಂತಿದ್ರೆ, ಬಡ ಜನರಿಗೆ ಏನ್ ಮಾಡ್ದ ಅಂತಿದ್ರೆ ದಾರ್ ಉಲ್ ಶಫಾ ಅಂತ ಅಂತದ್ದು. ಬಡ ಜನರಿಗೆ ದಾರ್ ಉಲ್ ಶಫಾ, ದಾರ್ ಉಲ್ ಶಫಾ ಅಂತ ಇದೆಯಪ್ಪ, ಅದು ಆಸ್ಪತ್ರೆ ನಿರ್ಮಾಣ ಮಾಡಿದ್ರು. ಆಸ್ಪತ್ರೆ, ದಾರ್ ಉಲ್ ಶಫಾ ಎಂಬ ಆಸ್ಪತ್ರೆ ಬಡವರಿಗಾಗಿ ಏನಪ್ಪ ಅಂದ್ರೆ ನಿರ್ಮಾಣ ಮಾಡಿದ. ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ, ನಿನ್ನೆ ಹೇಳಿದೆ ನಾನು ಏನಪ್ಪ, ಹರಿಯಾಣದಲ್ಲಿ ಇರ್ತಕ್ಕಂಥ ತೋಂಪ್ರಾ ಶಾಸನ ತಗೊಂಬಂದಿದ್ದ ಅಂತೇಳಿ. ತೋಂಪ್ರಾ ಶಾಸನ ತಗೊಂಬಂದಿಲ್ಲಿಟ್ಟ, ದೆಹಲಿಯಲ್ಲಿಟ್ಟ ಅಂತ ಹೇಳಿದೆ. ನಿನ್ನೆ ಹೇಳಿದೆ ನಾನು ಇದ್ರ ಬಗ್ಗೆ, ರೈಟಾ? ಓಕೆ, ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಹೇಳಿದಾಗ, ಇಲ್ಲಿ ಕುತುಬ್ ಮಿನಾರಕ್ಕೆ ಏನ್ ಮಾಡ್ದ ಅಂತ, ಕುತುಬ್ ಮಿನಾರಕ್ಕೆ ದುರಸ್ತಿಗೊಳಿಸಿ 5ನೇ ಮಹಡಿಯನ್ನು ನಿರ್ಮಾಣ ಮಾಡಿದ್ದ. 5ನೇ ಮಹಡಿ ನಿರ್ಮಿಸಿದ, ದುರಸ್ತಿಗೊಳಿಸಿದ ಮತ್ತು 5ನೇ ಮಹಡಿ ಏನ್ ಮಾಡಿದ, ನಿರ್ಮಿಸಿದ ಅಂತ ಕೂಡ ಕಂಡುಬರ್ತಾರೆ. ಮತ್ತೆ ಇನ್ನೊಂದು ಗೊತ್ತಿರೋ, ಈತನು ಅದಾ ಮತ್ತು ಬೀಕೆಂಬ ನಾಣ್ಯಗಳನ್ನು ಜಾರಿ ತಂದ. ಮತ್ತು ಬೀಕೆಂಬ ಏನ್ ಮಾಡ್ದ, ನಾಣ್ಯಗಳನ್ನು ಜಾರಿ ತಂದ ಅಂತ ಬರ್ತದೆ. ರೈಟ್ರಿ? ಇಲ್ಲಿ ಈತನ ಇರ್ತಕ್ಕಂಥ ಹಲವಾರು ಏನಪ್ಪ ಅಂದ್ರೆ ಘಟನೆಗಳು ಇರ್ತಾವೆ. ಈತನು ಓಕೆ, ಈತನಿಗೆ ಕಾಲುವೆಗಳ ನಿರ್ಮಾಪಕ ಅಂತ ಹೇಳ್ಬೇಕಿದ್ರೆ, ಕೆರೆಗಳ ನಿರ್ಮಾಪಕ ಯಾರು ಅಂತ ಹೇಳಿದ್ರೆ ಇವ್ರ ತಂದೆ ಗಿಯಾಸುದ್ದೀನ್ ತುಘಲಕ್ ಎಂಬ ವ್ಯಕ್ತಿ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ರೈಟ್? ಇವ್ರ ತಂದೆ ಅಲ್ಲವ, ಬಟ್ ಮೊದಲ ಸ್ಥಾಪಕ ತುಘಲಕ್ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಏನಪ್ಪಾ ಅಂದ್ರೆ ಕೆರೆಗಳ ನಿರ್ಮಾಪಕ ಅಂತ ಕರೀತಾರೆ. ಈತನಿಗೆ ಕಾಲುವೆಗಳ ನಿರ್ಮಾಪಕ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಸೊ ಗೊತ್ತಿರ್ಬೇಕು ಈತನ ಬಗ್ಗೆ. ಸೊ ನೆಕ್ಸ್ಟ್ ಇನ್ನೊಂದು ಆಫೀಸ್ ಏನಿತ್ತಲ್ಲಿ, ಬದೌನಿ ಅಂತ ನೋಡಿ. ಬದೌನಿ ಭಕ್ತಿ. ಈತ ಏನಪ್ಪಾ ಅಂತಂದ್ರೆ, ಈತನ ಒಂದು ಸಂಪೂರ್ಣ ಹೆಸರು ಏನಂತ ಅಂತ ಕೇಳಿದ್ರೆ, ಸಂಪೂರ್ಣ ಹೆಸರು ಈತನದು ಒಂದ್ಸಲ ಮೆನ್ಷನ್ ಮಾಡಿದೆ ಇದ್ರ ಬಗ್ಗೆ, ಅಬ್ದುಲ್ ಖಾದಿರ್ ಬದೌನಿ ಅಂತೇಳಿ. ಅಬ್ದುಲ್ ಖಾದಿರ್ ಬದೌನಿ ಅಂತ ಇರ್ತದೆ. ಇಲ್ಲಿ ಈತ ಎಲ್ಲಿದ್ದ ಅಂತಂದ್ರೆ ಮೊಘಲರ ಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಈತ ಮೊಘಲರ ಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಮೊಘಲರ ಕಾಲದಲ್ಲಿ ಇರ್ತಾವ ವ್ಯಕ್ತಿ. ಇನ್ನು ಪ್ರಮುಖವಾಗಿ ಯಾವ ಕಾಲ ಅಂತ ಅಕ್ಬರ್ ಕಾಲ. ಇಲ್ಲಿ ಏನಿದ್ದ, ಇವನು ಇತಿಹಾಸಕಾರ ಆಗಿದ್ದ. ಕ್ಲಿಯರ್? ಓಕೆ, ಈತನ ಕೃತಿ ಯಾವುದು ಅಂತಂದ್ರೆ, ಈತನ ಒಂದು ಕೃತಿ ಐತೆ ನೋಡ್ರಿ. ಈತನ ಕೃತಿ ಯಾವುದು ಅಂತಂದ್ರೆ ಮುಂತಖಬ್. ಬಹಳ ಖತರ್ನಾಕ್ ಕೃತಿ ಇದು, ಎಲ್ಲ ನೆನಪಿಡ್ಬೇಕು, ಏನು ಮಾಡಪ್ಲಿಲ್ಲ. ಮುಂತಖಬ್ ಉತ್ತ ತವಾರಿಕ್ ಅಂತ ಕೃತಿ ಈತನು. ರೈಟ್? ಓಕೆ, ಇದೇನಪ್ಪಾ ಅಂತ ಈತನ ಕೃತಿ. ಇಲ್ಲಿ ಇನ್ನೊಬ್ಬ ಹಸನ್ ನಿಜಾಮಿ ಅಂತದ ನೋಡ. ಈ ಹಸನ್ ನಿಜಾಮಿ ಏನಪ್ಪಾ ಅಂತ ಈತನಪ್ಪ ಅಂದ್ರೆ, ಈತ ಯಾವ ಕಾಲದಾಗಿದ್ದ ಅಂತ ಹಸನ್ ನಿಜಾಮಿ ಎಂಬ ವ್ಯಕ್ತಿ. ಈತನು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಇದ್ದ ನೋಡಿ. ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈತನು. ಈತನ ಬಗ್ಗೆ ಹಿಂದೆ ಈತನ ಒಂದು ಕೃತಿ ಬರೆದಿದ್ದ, ತಾಜ್ ಉದ್ ಮಾಸಿರ್ ಅಂತಕ್ಕಂಥದ್ದು. ಈ ಕೃತಿ ಬಗ್ಗೆ ನಾನು ಹಿಂದಿ ಏನ್ ಮಾಡಿದೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡೀನಿ. ಸೊ ಮೊದಲೇ ವಿಡಿಯೋಗಳು ನೋಡ್ಕೊತಾ ಬಂದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ರೈಟ್? ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾಳೆ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಹೇಳಿ ಎದ್ದೇಳಿ ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ. ಏನಪ್ಪಾ ಅಂತ ಹೇಳ್ದಾಗ ನೋಡ್ರಿ, ಓದುದಂತ ಐತೆ. ಸೊ ಇದನ್ನ ಕರೆಕ್ಟ್ ಆಗಿ ಓದ್ಕೊಂಡು ಯುಟಿಲೈಸ್ ಮಾಡ್ಕೊಂಡ್ರೆ ಈಗಿನ ಕಾಲದ ಎಕ್ಸಾಮ್ ನ ಪರ್ಪಸ್ ಆಗಿ ನಾವು ಅಟೆಂಡ್ ಮಾಡ್ಬೋದು. ನಾವೇನಾದ್ರೂ ಬೆಕ್ಕ ಬಿಟ್ಟು ಸೋಮಾರಿತನದಿಂದ ಓದ್ತೀನಿ ಅಂದ್ರೆ ಓದ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಸೋಮಾರಿತನದಿಂದ ಓದಿದ್ರೆ ವಿದ್ಯಾರ್ಥಿಗಳಿಗೆ ಹತ್ತೋದಿಲ್ಲ, ಜಾಬ್ ಆಗೋದಿಲ್ಲ. ಸೊ ಓದ್ಬೇಕಂದ್ರೆ ಡೂ ಆರ್ ಡೈಯಲ್ಲಿ ಓದ್ಬೇಕು, ಮಾಡೇ ಮಾಡ್ತೀನಿ ಅಂತ ಓದ್ಬೇಕು. ಎಲ್ಲಾರು ನೋಡ್ತೀನಿ ಅಂತ ಓದಕ್ಕೆ ಹೋಗ್ಬೇಡಿ. ನೋಡ್ತೀನಿ ಅಂತ ಓದೋದಕ್ಕಿಂತ ಮುಂಚಿತವಾಗಿ ನೀವು ಏನಾದ್ರೂ ಹೋಗಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಏನೋ ಯೂಸ್ ಆಗ್ಬಹುದು ಅಂತ ಹೇಳ್ಕೊತೀನಿ ನಾನು. ರೈಟಾ? ಓದ್ಬೇಕು, ಮಾಡ್ಲೇಬೇಕು ಅನ್ನೋ ಒಂದು ದುಡ್ಡು ಹಠ ಇತ್ತಪ್ಪ ಅಂದ್ರೆ, ಒಂದು ಛಲ ಇತ್ತಪ್ಪ ಅಂದ್ರೆ, ನೀವು ಸ್ಟ್ಯಾಂಡ್ ಅಲ್ಲಿ ಇರಿ, ಫೀಲ್ಡ್ ಅಲ್ಲಿ ಇರಿ, ಅದ್ರ ಬಗ್ಗೆ ತಿಳ್ಕೊರಿ, ಅದ್ರ ಹಿಂದೆ ಬೆಳಿರಿ. ಸೊ ಪಡೆಯುತ್ತನಕ ಬಿಡಬೇಡಿ. ತಿಲಕ ಒಂದ್ ಕಡೆ ಹೇಳ್ತಾರೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಾಕುದು, ನಾನು ಪಡೆಯುತ್ತೇನೆ ಅಂತೇಳಿ, ಪಡೆದೇ ತಿರುತ್ತೇನೆ ಅಂತೇಳಿ. ಅದೇ ರೀತಿಯಲ್ಲಿ ನಿಮ್ದು ಅದು ಕೊಡೇಶನ್ ಕೂಡ ಇರಲಿ, ಹೇಳೇ ಇದ್ದಲ್ಲಿ ಅದನ್ನು ಇರಲಿ, ಮಾಡಬಲ್ಲ ಮಡಿ ಅಂತ ಮೂರು ಇರಲಿ. ಮತ್ತೆ ಡಿನೈನ್ ಏನಪ್ಪ ಅಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ವಿತೌಟ್ ಹಾರ್ಡ್ ವರ್ಕ್ ಯು ಡೋಂಟ್ ಅಚೀವ್ ಇನ್ ಎನಿ ಜಾಬ್ ಆಗಲಿ ಅಥವಾ ಏನೇ ಒಂದು ಅಚೀವ್ಮೆಂಟ್ ಏನಪ್ಪ ನೀವು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳಿ ನಾಳೆ ಮತ್ತೆ ಸಿಗೋಣ. ಧನ್ಯವಾದಗಳು.